Hello students, Jilla Panchayat Udipige ಒಂದು ಧನ್ಯವಾದನ ಹೇಳಿಕೊಂಡು let us start our classes, breathing and exchange of gases. Okay, see, let us discuss a few questions and other things directly, because already you know that first year chapters. Which of the following gives correct total number? Left lung ನಲ್ಲಿ ಎಷ್ಟು ಲೋಬ್ಸ್ ಉಂಟು? ನಿಮ್ಮ ಲೆಫ್ಟ್ ಲಂಗ್ ಸ್ವಲ್ಪ ಸಣ್ಣದು, ನಿಮ್ಮ ರೈಟ್ ಲಂಗ್ ಸ್ವಲ್ಪ ದೊಡ್ಡದು. Right lung nalli there are 3 lobes are there. Left lung alli 2 lobes matra ide. Aita right lung alli idar 2 lobes ide, idar 3 lobes ide. So 3 lobes alla following item gives a correct total andre idu tappu. So left lung are only 2 lobes. Yakandre idu yake sannadagide sir andre illi nimma stomach ee bhagadalle bartade. The stomach is there near the left lung. That's why the left lung size is little small. Other 2 lobes is there. Right lung is 3 lobes is there. Okay. Cervical vertebra in humans. Cervical vertebra ella mammal galallu 7 matra irodu, not 8. Nimma first thoracic vertebra ideyala kuತ್ತಿಗೆ ಇರೋದು ಅದು cervical vertebra. Their number are totally 7. And later than thoracic vertebra, lumbar vertebra, sacral vertebra ಅಂತಿದೆ. ಅದರ thoracic ನಲ್ಲಿ 12 ಇರುತ್ತೆ, lumbar ನಲ್ಲಿ 5 ಇರುತ್ತೆ, sacral ನಲ್ಲಿ 1 ಇರುತ್ತೆ, ಆಮೇಲೆ ಕಾಕ್ಸಿಜಲ್ 1 ಇರುತ್ತೆ. ಓಕೆ, ದೆನ್ pH ಆಫ್ ಬೈಲ್ ಜ್ಯೂಸ್. ಬೈಲ್ ಜ್ಯೂಸ್ ನಲ್ಲಿ pH ಸಾಮಾನ್ಯವಾಗಿ 7.5 to 8.5 ಅಂತ ಕರೀತಾರೆ. ಸೊ 8 is average. That's the right one. ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಲಂಗ್ಸ್. ಕಾರ್ಬನ್ ಡೈಆಕ್ಸೈಡ್ ಲಂಗ್ಸ್ ನಾನು ಎಷ್ಟು ಹೇಳಿದೆ? 40 mm ಆಫ್ Hg ಹೇಳಿದೆ, ಆಯ್ತಾ? 104 ಇರೋದ್ರೆ. ಸೊ ದಟ್ ಇಸ್ ವಾಟ್ ಇಸ್ ದ ರೈಟ್ ಆನ್ಸರ್. ಸಿ ಇಸ್ ದ ರೈಟ್ ಆಪ್ಷನ್. ವಾಟ್ ಇಸ್ ದ ವೈಟಲ್ ಕೆಪಾಸಿಟಿ ಆಫ್ ದ ಲಂಗ್ಸ್? ಹಂಗಂದ್ರೆ ಎಂತ ಫಸ್ಟ್ ಕೇಳ್ಕೊಳ್ಳಿ. What is the vital capacity? There are tidal volume ಅಂತ ಇದೆ, inspiratory reserve volume ಅಂತ ಇದೆ, expiratory reserve volume ಅಂತ ಇದೆ, residual volume ಅಂತ ಇದೆ. ಸೊ ಒಂದು ನಿಮಿಷ ಅದನ್ನೆಲ್ಲ ಕೇಳಿಸ್ಕೊಳ್ಳಿ and you can easily understand what is that vital capacity. Okay, what is that tidal volume? The volume of air taken in or giving out during normal breathing. ನಾರ್ಮಲ್ ಆಗಿ ನೀವು ಬ್ರೀತ್ ಮಾಡಿದಾಗ ಎಷ್ಟು ಅಮೌಂಟ್ ಆಫ್ ಏರ್ ನೀವು ತಗೊಳ್ತೀರೋ ಅಥವಾ ಎಷ್ಟು ವಾಲ್ಯೂಮ್ ಆಫ್ ಏರ್ ನೀವು ಬಿಡ್ತೀರೋ, ದಿಸ್ ಇಸ್ ವಾಟ್ ಯು ಕಾಲ್ ಟೈಡಲ್ ವಾಲ್ಯೂಮ್. ಎಷ್ಟು ಅದು? 500 ml. ಓಕೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಅಷ್ಟು ನಾವು ತಗೊಂಡ್ವಿ. ಈಗ ನಾನು ಎರಡನೇ ಸ್ಟೆಪ್ ಹೇಳ್ತಾ ಇದ್ದೀನಿ. ನಾನು ನಾರ್ಮಲ್ ಆಗಿ 500 ml ಏರ್ ಅನ್ನ ಉಸಿರಲ್ಲಿ ಬಿಟ್ಟೆ. ಈಗ ನನಗೊಂದು ಏನೋ ಒಂದು ಮನಸ್ಸಲ್ಲಿ ಬಂತು, ಎಷ್ಟಾಗುತ್ತೋ ಅಷ್ಟು ಲಂಗ್ಸ್ ಇಂದ ಏರ್ ಅನ್ನ ಫೋರ್ಸ್ಫುಲಿ ತೆಗೆದು ಬಿಡೋಣ ಅಂತ. I give out the air forcefully over and above the tidal volume. Tidal volume ಬಿಟ್ಟು ಎಷ್ಟು ಏರ್ ಅನ್ನು ನನ್ನ ಕೈಲಿ ತೆಗಿಲಿಕ್ಕಾಗುತ್ತೋ ದಟ್ ಈಸ್ ವಾಟ್ ಯು ಕಾಲ್ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಎಷ್ಟು ತೆಗಿತೀರಾ? ಟೈಡಲ್ ವಾಲ್ಯೂಮ್ TV ದಟ್ ಈಸ್ ಅಬೌಟ್ 500 ml ಅಂತ ಹೇಳಿದ್ನಲ್ವಾ. ಹಾಗಾದ್ರೆ ವಾಟ್ ಅಬೌಟ್ ದಿಸ್ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್? ಸಾರಿ, ಇನ್ಸ್ಪಿರೇಟರಿ ರಿಸರ್ವ್. ಫಸ್ಟ್ ಒಂದು ನಿಮಿಷ. ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂದ್ರೆ ERV. ದಟ್ ಈಸ್ ಅಬೌಟ್ ನಾನು ಫೋರ್ಸ್ಫುಲ್ ಆಗಿ ಏರ್ ತೆಗಿಬಹುದಾದದ್ದು ಎಷ್ಟು ಗೊತ್ತಾ? 1100. ಇದು ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಏನು ನೋಡೋಣ, ಹಾಗೆ ಕೇಳಿಸ್ಕೊಳ್ಳಿ. ನಾನು 500 ml ಏರನ್ನ ತಗೋಬಹುದು ನಾರ್ಮಲ್ ಆಗಿ, ದಟ್ ಈಸ್ ಮೈ ಟೈಡಲ್ ವಾಲ್ಯೂಮ್. ನನಗೆ ಇನ್ನೂ ಅನಿಸ್ತಾ ಉಂಟು ಸ್ವಲ್ಪ ಜಾಸ್ತಿ ಏರ್ ತಗೊಂಡ್ಬಿಡೋಣ, ಮ್ಯಾಕ್ಸಿಮಮ್ ತಗೊಳ್ಳೋಣ ಅಂತ. ಓವರ್ ಅಂಡ್ ಅಬೌವ್ ದ ಟೈಡಲ್ ವಾಲ್ಯೂಮ್. ಟೈಡಲ್ ವಾಲ್ಯೂಮ್ ಬಿಟ್ಟು ಇನ್ನೊಂದಷ್ಟು ಏರ್ ಅನ್ನು ಹಾಗೇ ತಗೊಂಡ್ಬಿಡ್ಬೇಕು. ಓಕೆ, ದಟ್ ವಾಲ್ಯೂಮ್ ಈಸ್ ಕಾಲ್ಡ್ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಸೋ ಮಚ್ ಇಟ್ ಈಸ್ ಅರೌಂಡ್ 3000, 2500 to 3000, 2500 to 3000. ಇಷ್ಟು ಏರ್ ಅನ್ನ ಟೈಡಲ್ ವಾಲ್ಯೂಮ್ ಬಿಟ್ಟು ನಾರ್ಮಲ್ ಆಗಿರೋ ನಾನು ಹೇಳ್ಕೋಬಹುದು. ಓಕೆ, ಹಾಗಾದ್ರೆ ಸೊ ERV ಪ್ಲಸ್ IRV ಪ್ಲಸ್ TV, ಇದು ಟೋಟಲ್ ಎಷ್ಟಿದು? ಇದೊಂದು 3000 ಅಂತ ಅಂದ್ಕೊಳ್ಳಿ, ಇದು 1100 ಅಂತ ಅಂದ್ಕೊಳ್ಳಿ, ಇದು ಪ್ಲಸ್ 500 ಅಂತ ಅಂದ್ಕೊಳ್ಳಿ. ಇದು ಮೂರು ಸೇರಿದ್ದೇನಿದೆಯಲ್ಲ, ದಿಸ್ ಇಸ್ ವಾಟ್ ಕಾಲ್ಡ್ ವೈಟಲ್ ಕೆಪಾಸಿಟಿ, VC, ವೈಟಲ್ ಕೆಪಾಸಿಟಿ. ಓಕೆ, ದಟ್ ಈಸ್ ಅರೌಂಡ್ 4600 ಅಷ್ಟು ml ಆಫ್ ಏರ್ ಈಸ್ ಅ ವೈಟಲ್ ಕೆಪಾಸಿಟಿ. ಆದ್ರೆ ಇದಕ್ಕೆ ಇನ್ನೊಂದು ಸರಳವಾಗಿ ಹೇಳ್ಕೊಡ್ತಾನೆ, ಅದನ್ನ ಸರಿ ಆಗ್ತದೆ. ಯಾಕಂದ್ರೆ ವೈಟಲ್ ಕೆಪಾಸಿಟಿನ ನೀವು 3-4 ತರ ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ಒನ್ ಮೋರ್ ಎಕ್ಸ್ಪ್ಲನೇಷನ್ ಅಬೌಟ್ ದ ವೈಟಲ್ ಕೆಪಾಸಿಟಿ. ಏನ್ ಗೊತ್ತಾ?
ಈಗ ನಾನು 500 ml ಏರನ್ನು ಬಿಟ್ಟೆ, ಅದು ನಾರ್ಮಲ್. ಪ್ಲಸ್ ಫೋರ್ಸ್ಫುಲ್ ಆಗಿ ಒಂದಷ್ಟು ಏರನ್ನು ಬಿಟ್ಬಿಟ್ಟೆ, ಅದು ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ 1100 ml ಬಿಟ್ಬಿಟ್ಟೆ. ಈಗ ನನ್ನ ಲಂಗ್ಸ್ ಹೆಚ್ಚು ಕಮ್ಮಿ ಖಾಲಿ, ಪೂರ್ತಿ ಖಾಲಿ ಆಗಲ್ಲ. ಸ್ಟಿಲ್ ಲಿಟ್ಲ್ ಅಮೌಂಟ್ ಆಫ್ ಏರ್ ವಿಲ್ ಬಿ ದೇರ್ ಇನ್ ಮೈ ಲಂಗ್ಸ್. ಅದನ್ನ ರೆಸಿಡಿಯಲ್ ವಾಲ್ಯೂಮ್ ಅಂತ ಕರೀತೀರಾ. ಇನ್ನು ಅದನ್ನು ಕೇಳಿಸ್ಕೊಳ್ಳಿ, ಅದೆಷ್ಟು ಸರ್ ರೆಸಿಡಿಯಲ್ ವಾಲ್ಯೂಮ್? ಈ ವಾಲ್ಯೂಮ್ ಅನ್ನು ತೆಗಿಲಿಕ್ಕೆ ಬರೋದಿಲ್ಲ ನಿಮಗೆ. ದಿಸ್ 1200 ml. ಇಷ್ಟು ಏರ್ ನಿಮ್ಮ ಲಂಗ್ಸ್ ಅಲ್ಲಿ ನೀವು ಹೇಗೆ ತೆಗೆದ್ರು ಬರೋದಿಲ್ಲ, ಅದಷ್ಟು ಇರ್ತದೆ. ಆ ರೆಸಿಡಿಯಲ್ ಬಗ್ಗೆ ಮಾತಾಡೋದಿಲ್ಲ ನಾನು, ಅದು ಬಿಟ್ಟು ಹೇಳ್ತೇನೆ. ಫಸ್ಟ್ 500 ml ತೆಗೆದೆ, ಆಮೇಲೆ 1100 ml ತೆಗೆದೆ. ಈಗ ನಾನು ಫೋರ್ಸ್ಫುಲ್ ಆಗಿ ಏರ್ನ ವಾಪಸ್ ತಗೊಂಡೆ. ಎಷ್ಟು ಏರ್ ಬರ್ತದೆ ಗೊತ್ತಾ? ನಾನು ಬಿಟ್ಟ 500 ml ಏರ್ ವಾಪಸ್ ಬರ್ತದೆ, 1100 ml ಬರ್ತದೆ. ಇನ್ನು ಫೋರ್ಸ್ಫುಲ್ ಆಗಿ ತಗೋಬಹುದಾದ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ 3000, ಅದು 3 ಬರ್ತದೆ. ಸೊ ದಟ್ ಟುಗೆದರ್ ಕಾಲ್ಡ್ ವೈಟಲ್ ಕೆಪಾಸಿಟಿ. ಅಥವಾ ಫೋರ್ಸ್ಫುಲ್ ಆಗಿ ಏರ್ ತಕೊಂಡು ಫೋರ್ಸ್ಫುಲ್ ಆಗಿ ಎಷ್ಟು ಏರ್ ಬಿಡ್ಬೋದು ಸರ್ ಅಂದ್ರೆ ದಟ್ ಈಸ್ ಆಲ್ಸೋ ವೈಟಲ್ ಕೆಪಾಸಿಟಿ. ಇದನ್ನೆಲ್ಲ ಸೇರಿಸ್ಕೊಂಡು ಮಾತಾಡಿ ನೋಡೋಣ. ಒನ್ ಮೋರ್ ಥಿಂಗ್, ಇಲ್ಲೊಂದು ವರ್ಡ್ ಉಂಟಲ್ಲ, ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ಟೋಟಲ್ ಲಂಗ್ ಕೆಪಾಸಿಟಿ ಮೈನಸ್. ಒಂದು ನಿಮಿಷ ತಿಳ್ಕೊಳ್ಳಿ, ಇನ್ನೊಂದು ಹೇಳ್ಕೊಡ್ತೇನೆ. ಇ ಆರ್ ವಿ ಪ್ಲಸ್ ಐ ಆರ್ ವಿ ಪ್ಲಸ್ ಟಿ ವಿ, ಇದು 3 ಇಲ್ಲಿ ಉಂಟು ತಾನೆ, ಪ್ಲಸ್ ರಿಸರ್ವ್ ವಾಲ್ಯೂಮ್ ಆರ್ ವಿ, ಇದಿಷ್ಟು ಸೇರಿದ್ರೆ ವಾಟ್ ಯು ಸೇ ಟೋಟಲ್ ಲಂಗ್ ಕೆಪಾಸಿಟಿ ಅಂತ ಕರೀತೀರ. ನಿಮ್ಮ ಲಂಗ್ಸ್ನ ಕೆಪಾಸಿಟಿ ಇಷ್ಟು. ಇದರ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ಅಲ್ಲಿ ಬರೆಯೋಣ ನೋಡೋಣ. ಇ ಆರ್ ವಿ ಹೇಳಿದೆ 1100, ಐ ಆರ್ ವಿ ಹೇಳಿದೆ ಅಬೌಟ್ 3000, ಆಮೇಲೆ ಟಿ ವಿ ಹೇಳಿದೆ ಅಬೌಟ್ 500, ಪ್ಲಸ್ ಆರ್ ವಿ ಹೇಳಿದೆ 1200. ಇದಿಷ್ಟನ್ನ ಲೆಕ್ಕ ಹಾಕಿದ್ರೆ ಎಷ್ಟಾಗುತ್ತೆ ನೋಡಿ ಮಕ್ಕಳೇ? 4100 ಆಯ್ತು, 1600 ಆಯ್ತು, 4600, ಸುಮಾರು 5800, ಅರೌಂಡ್ 6000 ಅಂದ್ರೆ 6 ಲೀಟರ್ಸ್. ದಿಸ್ ಈಸ್ ಟೋಟಲ್ ಲಂಗ್ ಕೆಪಾಸಿಟಿ. ನಿಮ್ಮ ಲಂಗ್ಸ್ ಅಲ್ಲಿ ಇಷ್ಟು ಏರ್ ಅನ್ನ ತುಂಬಿಸಬಹುದು. ಅದರಲ್ಲಿ ರೆಸಿಡಿಯಲ್ ವಾಲ್ಯೂಮ್ ಅನ್ನ ತೆಗೆದ್ರೆ, ಸೊ ಟೋಟಲ್ ಲಂಗ್ ಕೆಪಾಸಿಟಿನಲ್ಲಿ ಆಯ್ತಾ, ರೆಸಿಡಿಯಲ್ ವಾಲ್ಯೂಮ್ ಇದು ತೆಗಿಲಿಕ್ಕೆ ಬರ್ದಿರೋ ಏರ್, ಇದು ಅದಾಗೆ ಇರ್ತದೆ, ಮೈನಸ್ ಆರ್ ವಿ, ದಟ್ ಈಸ್ ಈಕ್ವಲ್ ಟು ವೈಟಲ್ ಕೆಪಾಸಿಟಿ. ಅಂದ್ರೆ 6000 ಮೈನಸ್ 1200, ದಟ್ ಈಸ್ ಆಲ್ಸೋ 4800. ಇದು ತಾನೇ ನಾನು ಇಲ್ಲಿ ಹೇಳಿದ್ದು, 4600, 1800 ಹೆಚ್ಚು ಕಮ್ಮಿ. ಸೊ ದಿಸ್ ಮಚ್ ಇಸ್ ದ 6, ಇದು 5800 ಇಂದ 6000 ಮೈನಸ್ 1200, 4800, 4600. ದಿಸ್ ಇಸ್ ವೈಟಲ್ ಕೆಪಾಸಿಟಿ. ಹಾಗಾದ್ರೆ ಈಗ ಕರೆಕ್ಟ್ ಆನ್ಸರ್ ಯಾವುದು ಸರ್ ಅಂದ್ರೆ ಟೋಟಲ್ ಲಂಗ್ ಕೆಪಾಸಿಟಿ ಮೈನಸ್ ರೆಸಿಡಿಯಲ್ ವಾಲ್ಯೂಮ್. ಟೋಟಲ್ ಲಂಗ್ ಕೆಪಾಸಿಟಿ ಮೈನಸ್ ರೆಸಿಡಿಯಲ್ ವಾಲ್ಯೂಮ್ ಇಸ್ ದ ವೈಟಲ್ ಕೆಪಾಸಿಟಿ. ಅರ್ಥ ಆಯ್ತು ಅಂತ ಅನ್ಸತ್ತೆ. ಓಕೆ, ಹಾ. ದ ಪಾರ್ಟ್ ಸ್ಟಾರ್ಟಿಂಗ್ ವಿತ್ ಎಕ್ಸ್ಟರ್ನಲ್ ನಾಸ್ಟ್ರಿಲ್ಸ್ ಅಪ್ ಟು ದ ಟರ್ಮಿನಲ್ ಬ್ರಾಂಕ್ಯೂಲ್ಸ್. ಎಲ್ಲಿದು ಎಕ್ಸ್ಟರ್ನಲ್ ನಾಸ್ಟ್ರಿಲ್ಸ್ ಅಂದ್ರೆ ಯಾವುದು? ಇದು ನಿಮ್ಮ ಮೂಗು. ಈ ಮೂಗಿನಿದೆ ಎಕ್ಸ್ಟರ್ನಲ್ ನಾಸ್ಟ್ರಿಲ್ಸ್. ಅಲ್ಲಿಂದ ಈ ರೀತಿ ಮೂಗಿನ ಟೊಳ್ಳೆ ಉಂಟಲ್ವಾ, ಇಲ್ಲಿಂದ ಫ್ಯಾರಿಂಗ್ಸ್ ಬರುತ್ತಲ್ವಾ ಸರ್, ಇಲ್ಲಿ ಫ್ಯಾರಿಂಗ್ಸ್, ಇಲ್ಲಿ ಲ್ಯಾರಿಂಗ್ಸ್ ಬಂತ, ಈ ಲ್ಯಾರಿಂಗ್ಸ್ ನಂತರ ಟ್ರೇಕಿಯಾ ಬರುತ್ತಾ, ಟ್ರೇಕಿಯಾ 5th ಬಟ್ಟಿ ತೊರೆಸಿ ಬಟ್ಟಿ ಬರೋ ತನಕ ರನ್ ಆಗತ್ತಾ. ಆಮೇಲೆ ಇದು ಡಿವೈಡ್ ಆಗಿ ಪ್ರೈಮರಿ ಬ್ರಾಂಕೈ ಆಗತ್ತಾ. ಪ್ರೈಮರಿ ಬ್ರಾಂಕೈ ಲಂಗ್ಸ್ ಒಳಗಡೆ ಹೋಗ್ತದೆ, ನೆನ್ಪಿಟ್ಕೊಳ್ಳಿ. ಹೌದಾ? ಈ ಲಂಗ್ಸ್ ಒಳಗಡೆ ಬಂದ್ಮೇಲೆ ಏನಾಗುತ್ತೆ ನೋಡ್ಕೊಳ್ಳಿ, ಇದು ಪ್ರೈಮರಿ ಬ್ರಾಂಕೈ, ಇದನ್ನೇ ಅದು ಡಿವೈಡ್ ಆಗಿ ಸೆಕೆಂಡರಿ ಬ್ರಾಂಕೈ. Secondary bronchi divide agi, again it becomes tertiary bronchi. Tertiary bronchi divides to become bronchioles. Minimum numbers are there. In bronchioles divide to become terminal bronchioles. Terminal bronchioles divide to become respiratory bronchioles. Respiratory bronchiole open into alveolar duct. Alveolar duct open into alveolar sac. Alveolar sac contain number of alveoli. ಇಷ್ಟು ಆಯ್ತಾ? ಇದರಲ್ಲಿ ನೋಡ್ಕೊಳ್ಳಿ, ಇದು ನಾಸ್ಟ್ರಿಲ್ಸ್, ಫ್ಯಾರಿಂಗ್ಸ್, ಲ್ಯಾರಿಂಗ್ಸ್, ಟ್ರೇಕಿಯಾ, ಪ್ರೈಮರಿ ಬ್ರಾಂಕೈ, ಇದೇ ಪ್ರೈಮರಿ ಬ್ರಾಂಕೈ, ಸೆಕೆಂಡರಿ ಬ್ರಾಂಕೈ, ಟರ್ಷರಿ ಬ್ರಾಂಕೈ, ಬ್ರಾಂಕ್ಯೂಲ್ಸ್, ಟರ್ಮಿನಲ್ ಬ್ರಾಂಕ್ಯೂಲ್ಸ್, ರೆಸ್ಪಿರೇಟರಿ ಬ್ರಾಂಕ್ಯೂಲ್ಸ್, ಆಲ್ವಿಯೋಲರ್ ಡಕ್ಟ್, ಆಲ್ವಿಯೋಲೈ. ಇವನು ಹೇಳ್ತಾರೆ ನೋಡ್ಕೊಳ್ಳಿ, ದ ಪಾರ್ಟ್ ಸ್ಟಾರ್ಟಿಂಗ್ ವಿತ್ ದ ಎಕ್ಸ್ಟರ್ನಲ್ ನಾಸ್ಟ್ರಿಲ್ಸ್, ಇಲ್ಲಿಂದ ದ ಟರ್ಮಿನಲ್ ಬ್ರಾಂಕ್ಯೂಲ್ಸ್ ಇಲ್ಲಿ ತನಕ
ಇಲ್ಲಿ ತನಕ ವಾಟ್ ಇಸ್ ದಸ್, ಇದನ್ನು ನಾವು ಕಂಡಕ್ಟಿಂಗ್ ಪಾರ್ಟ್ ಅಂತ ಕರೀತಾರೆ. ಇಟ್ ಈಸ್ ವಾಟ್ ಯು ಕಾಲ್ ಕಂಡಕ್ಟಿಂಗ್ ಪಾರ್ಟ್. ಓಕೆ, ಸೊ ಕಂಡಕ್ಟಿಂಗ್ ಪಾರ್ಟ್ ಆಫ್ ದ ರೆಸ್ಪಿರೇಟರಿ ಸಿಸ್ಟಮ್. ವಾಟ್ ಅಬೌಟ್ ದಿಸ್ ಒನ್ ಥರ್ಮೋಫ್ಲಾಕ್ಸ್, ಈ ಕಡೆಗೇನು, ಇದು ಎಕ್ಸ್ಚೇಂಜ್ ಪಾರ್ಟ್ ಅಂತ ಕರೀತಾರೆ. ಎಕ್ಸ್ಚೇಂಜ್ ಪಾರ್ಟ್ ಅಂತ ಕರೀತಾರೆ. ಅರ್ಥ ಆಯ್ತಾ? ವಾಟ್ ಇಸ್ ಆನ್ಸರ್ ಫಾರ್ ದಿಸ್? ಡಿ, ಕಂಡಕ್ಟಿಂಗ್ ಪಾರ್ಟ್. ಇಲ್ಲಿಂದ ಹಿಡಿದು ಎಕ್ಸ್ಟರ್ನಲ್ ನಾಸ್ಟ್ರಿಲ್ಸ್ ಇಂದ ಟರ್ಮಿನಲ್ ಬ್ರಾಂಕ್ಯೂಲ್ಸ್ ತನಕನು ದಟ್ ಇಸ್ ವಾಟ್ ಯು ಕಾಲ್ ಕಂಡಕ್ಟಿಂಗ್ ಪಾರ್ಟ್. ಉಳಿಕೆದ ಎಕ್ಸ್ಚೇಂಜ್ ಪಾರ್ಟ್. ವಾಟ್ ಈಸ್ ಟ್ರೂ ಅಬೌಟ್ RBC ಇನ್ ಹ್ಯೂಮನ್ಸ್? RBC ಆವಾಗಲೇ ಹೇಳಿದೆ ನೋಡಿ, ನಮ್ಮ RBC ಯ ಮೇಲೆ ಒಂದು ಪ್ರೋಟೀನ್ ಇದೆ. ಆ ಪ್ರೋಟೀನ್ಗೆ ದ ನೇಮ್ ಇಸ್ ಹೀಮೋಗ್ಲೋಬಿನ್. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಹೇಗೆ ಹೇಳ್ವಿ HAEMOGLOBIN ಅಂತಿದೆಯಲ್ವಾ, ಇದು ಗ್ಲೋಬಿನ್ ಬೇರೆ, ಹೀಮ್ ಬೇರೆ. ಹೀಮ್ ಅನ್ನೋದು ಇದು ಐರನ್ ಪಾರ್ಟ್, ಗ್ಲೋಬಿನ್ ಅನ್ನೋದು ಇದು ಪ್ರೋಟೀನ್ ಪಾರ್ಟ್. ಓಕೆ, ಐರನ್ ಪಾರ್ಟ್ ಕ್ಯಾರೀಸ್ ಆಕ್ಸಿಜನ್, ಗ್ಲೋಬಿನ್ ಪಾರ್ಟ್ ಕ್ಯಾರೀಸ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಹಿಮೋಗ್ಲೋಬಿನ್ ಅಂದ್ರೆ ಡೋಂಟ್ ಥಿಂಕ್ ದಟ್ ಇಟ್ ಕ್ಯಾರೀಸ್ ಓನ್ಲಿ ಆಕ್ಸಿಜನ್, ಅಲ್ಲ, ಇಟ್ ಕ್ಯಾರೀಸ್ ಬೋತ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಏನುಂಟು, ದೇ ಕ್ಯಾರಿ 20 to 25% ಆಫ್ ಕಾರ್ಬನ್ ಡೈಆಕ್ಸೈಡ್. ಸತ್ಯ, 25% ಕಾರ್ಬನ್ ಡೈಆಕ್ಸೈಡ್ ಹೋಗುತ್ತೆ. ಇಲ್ಲಿ 23% ಅಂತ ಹೇಳ್ತಾರೆ, ತೊಂದರೆ ಇಲ್ಲ. ದೇ ಟ್ರಾನ್ಸ್ಪೋರ್ಟ್ 99.5% ಆಫ್ ಆಕ್ಸಿಜನ್. ಆಕ್ಸಿಜನ್ ಅಲ್ಲ, 97% ಆಫ್ ಆಕ್ಸಿಜನ್ ಕ್ಯಾರಿ ಮಾಡೋದು. Okay, because remaining 3% of oxygen dissolves in the plasma. They transport about 80% oxygen only and 20% of transport in the, and the 20% in the plasma. Idu alla, idu tappu, idu tappu. They do not carry carbon dioxide at all. Adu shuddha sullu. Yavadu sari hagadre? Hemoglobin carries both oxygen and carbon dioxide. ಎಷ್ಟು oxygen? 97% oxygen and 23% carbon dioxide. So that is the character of the RBC in carrying the respiratory gases. ಹಾಗಾದ್ರೆ ಇದ್ರ ಸರಿಯಾಗಿರೋದು 7th ಅದೊಂದು ಮಾತ್ರ. ಡ್ಯೂರಿಂಗ್ ಇನ್ಸ್ಪೈರೇಷನ್, ನೀವು ಇನ್ಸ್ಪೈರೇಷನ್ ಮಾಡುವಾಗ ನಿಮ್ಮ ಬಾಡಿನಲ್ಲಿ ಏನು ಚೇಂಜಸ್ ಆಗುತ್ತೆ ನೋಡ್ಕೋತೀರಾ? ಸೊ ನಾರ್ಮಲ್ ಆಗಿ ನಮಗೆ ಗೊತ್ತಿಲ್ಲದಂಗೆ ಇನ್ಸ್ಪಿರೇಷನ್ ಎಕ್ಸ್ಪ್ರೆಷನ್ ಮಾಡ್ತಾ ಇರ್ತೇವೆ, ಬಟ್ ಸಮಥಿಂಗ್ ಇಸ್ ಗೋಯಿಂಗ್ ಆನ್ ಇನ್ ಅವರ್ ಬಾಡಿ. ನೋಡಿ, ನಮ್ಮ ಈ ಚೆಸ್ಟ್ ಪಾರ್ಟ್ ಇದೆಯಲ್ಲ, ಇದನ್ನ ನಾವು ತೊರಸಿದರೆ 2 cavities ಇನ್ ಅವರ್ ಬಾಡಿ. ಒಂದು ದೊಡ್ಡ ಕ್ಯಾವಿಟಿ, ಬಾಡಿ ಕ್ಯಾವಿಟಿ, ಇಟ್ ಇಸ್ ಡಿವೈಡೆಡ್ ಇಂಟು 2, ಅಪ್ಪರ್ ಥೊರಾಸಿಕ್ ಕ್ಯಾವಿಟಿ ಅಂಡ್ ಲೋವರ್ ಅಬ್ಡಾಮಿನಲ್ ಕ್ಯಾವಿಟಿ. ಈ ಥೊರಾಸಿಕ್ ಕ್ಯಾವಿಟಿ ಇದೆಯಲ್ಲ ಏರ್ ಟೈಟ್ ಕ್ಯಾವಿಟಿ. ಇದರೊಳಗಡೆ ಲಂಗ್ಸ್ ಇದೆ, ನಮ್ಮ ಹಾರ್ಟ್ ಇದೆ. ಓಕೆ, ಇವನ್ ಯಾವುದು ನಿಮ್ಮ ಸ್ಟಮಕ್ ಅದರಲ್ಲೇ ಇದೆ, ಅಂದ್ರೆ ಸ್ಟಮಕ್ ಪಾರ್ಟ್, ಕ್ರಾಪ್ ಪಾರ್ಟ್ ಅಲ್ಲೇ ಉಂಟು, ಏರ್ ಟೈಟ್ ಪಾರ್ಟ್. ಓಕೆ, ನಾವು ಇನ್ಸ್ಪೈರೇಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ? ನಮ್ಮ ಲಂಗ್ಸಿನ ವಾಲ್ಯೂಮ್ ಅನ್ನ, ಮೀನ್ಸ್ ನಮ್ಮ ಲಂಗ್ಸಿನ ಪ್ರೆಷರ್ ಅನ್ನ ಕಡಿಮೆ ಮಾಡಬೇಕು. ಲಂಗ್ಸ್ ಪ್ರೆಷರ್ ಕಡಿಮೆ ಆಗ್ಬೇಕಂದ್ರೆ ಅವರ್ ಥೊರಾಸಿಕ್ ಕ್ಯಾವಿಟಿ ವಾಲ್ಯೂಮ್ ಮಸ್ಟ್ ಇನ್ಕ್ರೀಸ್. When volume increase, pressure decreases. Is it or not? Yeah, as the volume increases, the pressure decreases. Is it or not? How can we increase the volume of the thoracic cavity? By stretching the what do you call external intercostal muscles. You know which are these intercostal? Costa andre gottunda, nimma ribs ge kari hesare costa. External intercostal muscles andre nimma ribs ina ಹೊರಗಡೆ ಅಟ್ಯಾಚ್ ಆಗಿರ್ತಕ್ಕಂಥ ಮಸಲ್ಗಳು should be what do you call, ಅದು ಕಾಂಟ್ರಾಕ್ಟ್ ಆಗಬೇಕು. ಆವಾಗ ನಿಮ್ಮ ರಿಬ್ಸ್ ಕಮ್ ಅಪ್, ಸ್ಟರ್ನಮ್ ಕಮ್ಸ್ ಫಾರ್ವರ್ಡ್. ಮೀನ್ ವೈಲ್ ನಮ್ಮ ಡಯಾಫ್ರಮ್ ಇದೆಯಲ್ಲ, ಬೇಸ್ ಆಫ್ ದ ಥೊರಾಸಿಕ್ ಕ್ಯಾವಿಟಿ, ಈ ಡಯಾಫ್ರಮ್ ನಾರ್ಮಲ್ ಆಗಿದ್ದು ಡೋಮ್ ಶೇಪ್, ಶುಡ್ ಬಿ ಫ್ಲಾಟ್ ಅಂಡ್ ಅದು ಫ್ಲಾಟ್ ಆಗಬೇಕು. ಮೀನ್ಸ್ ದೇರ್ ಮಸಲ್ ಇಸ್ ಕಾಲ್ಡ್ ಫ್ರೇನಿಕ್ ಮಸಲ್. ವೆನ್ ದ ಫ್ರೇನಿಕ್ ಮಸಲ್ ಫ್ಲಾಟ್ ಆರ್ ಕಂಟ್ರಾಕ್ಟ್, ಇಟ್ ಬಿಕಮ್ ಫ್ಲಾಟ್. ಸೊ ದಟ್ ಆಲ್ಸೋ ಇನ್ಕ್ರೀಸಸ್ ದ ವಾಲ್ಯೂಮ್ ಆಫ್ ದ ಥೊರಾಸಿಕ್ ಕ್ಯಾವಿಟಿ ಇನ್ ದ ಆಂಟಿರೋ-ಪೋಸ್ಟೀರಿಯರ್ ಡೈರೆಕ್ಷನ್. ನಿಮ್ಮ ರಿಬ್ಸ್ ಕಂಟ್ರಾಕ್ಟ್ ಆದ ರಿಬ್ ಮೇಲ್ ಬರ್ತದೆ, ಸ್ಟರ್ನಮ್ ಮುಂದೆ ಬರ್ತದೆ. ಸೊ ದಿಸ್ ಮೇಕ್ಸ್ ದ ಡಾರ್ಸೋ ವೆಂಟ್ರಲ್ ವಾಲ್ಯೂಮ್ ಆಫ್ ದ ಥೊರಾಸಿಕ್ ಕ್ಯಾವಿಟಿ ಟು ಇನ್ಕ್ರೀಸ್. ಇವೆರಡು ಕೆಲಸ ನೀವು ಮಾಡಿ ಕೊಡಬೇಕು ನೀವು ಇನ್ಸ್ಪೈರೇಷನ್ ಮಾಡಬೇಕಾದ್ರೆ. ಇವೆರಡನ್ನು ನೀವು ರಿಲ್ಯಾಕ್ಸ್ ಮಾಡಿಬಿಟ್ರೆ ಸಾಕು, ಎಕ್ಸ್ಪೈರೇಷನ್ ಆಗ್ತದೆ. ಸೊ ಇನ್ಸ್ಪೈರೇಷನ್ ಇಸ್ ಅನ್ ಆಕ್ಟಿವ್ ಪ್ರಾಸೆಸ್, ಎಕ್ಸ್ಪೈರೇಷನ್ ಇಸ್ ಅ ಪ್ಯಾಸಿವ್ ಪ್ರಾಸೆಸ್. ಇನ್ಸ್ಪೈರೇಷನ್ ಆಕ್ಟಿವ್ ಪ್ರಾಸೆಸ್ ಅಂದ್ರೆ ಯು ಶುಡ್ ಸ್ಪೆಂಡ್ energy. Expiration passive process ಅಂದ್ರೆ you no need to spend energy. It's a normal thing. ಹಾಗಾದ್ರೆ ಏನಾಗುತ್ತೆ ನೋಡ್ಕೊಳ್ಳಿ, ಡಯಾಫ್ರಮ್ ಅಂಡ್ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ರಿಲ್ಯಾಕ್ಸ್ ಅಲ್ಲ. ಈ ಕೆಲಸ ಏನ್ ಮಾಡ್ತಾ ಇದ್ದೇವೆ? ಇನ್ಸ್ಪೈರೇಷನ್, ರಿಲ್ಯಾಕ್ಸ್ ಮಾಡೋದಲ್ಲ. ಡಯಾಫ್ರಮ್ ಇಂಟರ್ನಲ್ ಎಕ್ಸ್ಟರ್ಕೋಸ್ಟಲ್ ಮಸಲ್ಸ್ ಸಂಬಂಧ ಬರಲ್ಲ ಇದಕ್ಕೆ, ಇದು ಅಲ್ಲ. ಡಯಾಫ್ರಮ್ ಅಂಡ್ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಕಂಟ್ರಾಕ್ಟ್, ಇಸ್ ದಿಸ್ ಅ ಥಿಂಗ್. ಇವೆರಡು ಕಂಟ್ರಾಕ್ಟ್ ಆಗಬೇಕು. ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಕಂಟ್ರಾಕ್ಟ್ ಆದಾಗ ರಿಬ್ಸ್ ಕಮ್
forward sternum comes up. So dorsoventral volume of the thoracic cavity increase ಆಗುತ್ತೆ. So when phrenic muscles of the diaphragm contracts, so the diaphragm becomes flat. So and the anterior posterior volume of the thoracic cavity also increase. So these two makes the volume of the thoracic cavity to increase. That automatically decreases the pressure in the lungs. That leads to what you call inspiration. ಅರ್ಥ ಆಯ್ತಾ ಮಕ್ಕಳೇ? Which of the following statement is correct? Inspiration is active process. ನಾನು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ಈ ಮಸಲ್ ನ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಯು ಶುಡ್ ಸ್ಪೆಂಡ್ ಎನರ್ಜಿ. ನೀವು ಎನರ್ಜಿಯನ್ನು ಸ್ಪೆಂಡ್ ಮಾಡಬೇಕು. ಅದರಿಂದ ಅದು ಆಕ್ಟಿವ್ ಪ್ರಾಸೆಸ್. ಓಕೆ, ಇನ್ಸ್ಪಿರೇಷನ್ ಎ ಪ್ಯಾಸಿವ್ ಪ್ರೋಸೆಸ್ ಅಲ್ಲ. ಎಕ್ಸ್ಪಿರೇಷನ್ ಇಸ್ ಅ ಆಕ್ಟಿವ್ ಪ್ರೋಸೆಸ್ ಅಲ್ಲ. ಎಕ್ಸ್ಪಿರೇಷನ್ ಹೇಳಿದೆ ನಾವು ಈಗಾಗಲೇ ನೀವು ಕಾಂಟ್ರಾಕ್ಟ್ ಆಗಿರ್ತಕ್ಕಂಥ ಮಸಲ್ಸ್ ಅನ್ನ ರಿಲ್ಯಾಕ್ಸ್ ಮಾಡಿದ್ರೆ ಸಾಕು. ಸೊ ಯುವರ್ ದಟ್ ಪೊಸಿಷನ್ ಯುವರ್ ದಟ್ ರಿಬ್ಸ್ ಅಂಡ್ ದ diaphragm comes to the normal position. ಅದು ಬಂದಾಗ ನಿಮ್ಮ thoracic ವಾಲ್ಯೂಮ್, ಬಾಡಿ ವಾಲ್ಯೂಮ್, ಕ್ಯಾವಿಟಿ ವಾಲ್ಯೂಮ್ ಸ್ವಲ್ಪ ಡಿಕ್ರೀಸ್ ಆಗುತ್ತೆ. ಅವಾಗ ಪ್ರೆಷರ್ ಜಾಸ್ತಿ ಆಗುತ್ತೆ, ಏರ್ ಹೊರಗೆ ಬರ್ತದೆ. ಸೊ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. ಬೋತ್ ಎಕ್ಸ್ಪಿರೇಷನ್ ಅಂಡ್ ಇನ್ಸ್ಪಿರೇಷನ್ ಇಸ್ ಪ್ಯಾಸಿವ್ ಪ್ರೊಸೆಸ್ ಅಲ್ಲ. ಇನ್ಸ್ಪಿರೇಷನ್ ಇಸ್ ಪ್ಯಾಸಿವ್, ಎಕ್ಸ್ಪಿರೇಷನ್ ಇನ್ಸ್ಪಿರೇಷನ್ ಆಕ್ಟಿವ್, expiration passive process. Okay, bulk of carbon dioxide released from the body tissues into the blood is present as bulk of carbon dioxide released from the blood, released from body tissues into the blood. Body tissues inda ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದು ಸೆಲ್ಲು ಇದರಲ್ಲಿ ಗ್ಲೂಕೋಸ್ ಬ್ರೇಕ್ ಆಯಿತು, ಅವಾಗಿಂದ ನಾನು ಅದೇ ಹೇಳಿದೆ, ದಟ್ ಪ್ರೊಡ್ಯೂಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್. ಸೊ ಸೆಲ್ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇರುತ್ತೆ. ಇಲ್ಲಿ ಪಕ್ಕದಲ್ಲಿ ಒಂದು ಬ್ಲಡ್ ವೆಸಲ್ ಹೀಗೆ ಮೂವ್ ಆಗಿದೆ, ಪಕ್ಕದಲ್ಲಿ ಒಂದು ಬ್ಲಡ್ ವೆಸಲ್ ಮೂವ್ ಆಗಿದೆ. ಈ ಕಾರ್ಬನ್ ಡೈಆಕ್ಸೈಡ್ ಹೀಗೆ ಬರ್ತದೆ. ಇಲ್ಲಿಗೆ ಕ್ವೆಶನ್ ಬರೋದಿಷ್ಟೇ, ವಾಟ್ ಹ್ಯಾಪನ್ ಆರ್ ಹೌ ದಿಸ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಕ್ಯಾರಿಡ್ ಥ್ರೂ ದ ಬ್ಲಡ್. ಈ ಬ್ಲಡ್ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ ಹೆಂಗೆ ಕ್ಯಾರಿ ಆಗ್ತದೆ. ಓಕೆ, ಐ ಸೆಡ್ ಇನ್ ದ ಬಿಗಿನಿಂಗ್ ಅಬೌಟ್ 7% ಆಫ್ ಕಾರ್ಬನ್ ಡೈಆಕ್ಸೈಡ್ dissolves in the plasma to form carbonic acid H2CO3. ಆಯ್ತಾ? ಎಷ್ಟು? 7%. 23% of carbon dioxide combines with globin part of hemoglobin. Globin part of hemoglobin to form carb amino hemoglobin. ಕಾರ್ಬ್ ಅಮೈನೋ ಹಿಮೋಗ್ಲೋಬಿನ್ ಆಗಿ ಕೆಲಸ ಮಾಡ್ತದೆ, ಅಂದ್ರೆ ಕ್ಯಾರಿ ಆಗ್ತದೆ. ರಿಮೈನಿಂಗ್ 70% ಉಳಿದದ್ರಲ್ಲಿ ಇನ್ನು 70% ತಾನೇ ಉಳ್ಕೊಂಡಿದ್ದು. 23 + 7 ಅಂದ್ರೆ 30 ಆಯ್ತು. 30 100 - 30 70%. ಐ ಆಲ್ರೆಡಿ ಎಕ್ಸ್ಪ್ಲೈನ್. ಅದು ಕಾರ್ಬನ್ RBC ಒಳಗಡೆ ಹೋಗ್ತದೆ. RBC ಒಳಗಡೆ ವಾಟರ್ ಇರ್ತದೆ. ದೇ ಕಂಬೈನ್ಸ್ ವಿತ್ ವಾಟರ್ ಇನ್ ಪ್ರೆಸೆನ್ಸ್ ಆಫ್ ಎನ್ ಎಂಜೈಮ್ ಕಾರ್ಡ್ carbonic anhydrase enzyme present inside the RBC, and that becomes ಅದರಿಂದ ಬರ್ತಕ್ಕಂಥ ಕಾಂಪೌಂಡ್ that is H2CO3 carbonic acid. Carbonic acid dissociate to become H plus and HCO3 minus ions. HCO3 minus ions, they are the bicarbonates. They come out of the RBC into the plasma where it combines with Na plus and K plus to form either sodium bicarbonate or potassium bicarbonate. So 70% are transported in the form of potassium, bicarbonates. Any of those bicarbonates. ಆಯ್ತಾ? ಹಾಗಾದ್ರೆ ಹೀಗೆ ನಿಮ್ಗೆ ಆನ್ಸರ್ ಸಿಗುತ್ತೆ ನೋಡ್ಕೊಳ್ಳಿ. Bicarbonates in the plasma and RBC, free carbon dioxide in the plasma, 70% carbamino hemoglobin and 30% as bicarbonates, carbamino hemoglobin in the RBC. ಇದು ಯಾವುದಕ್ಕೆ ನಾನು ಇಷ್ಟು ಹೇಳಿದಲ್ಲಿ ಎಕ್ಸ್ಪ್ಲೇನ್ ಬರ್ತದೆ. Bicarbonates in the plasma and RBC. Bicarbonates in the plasma and RBC. Bulk of carbon is released from the body tissue into the blood is present. Okay. 70% carbamine hemoglobin ಆಗಲ್ಲ, ಅದಾಗೋದು only 23%, 30% ಇದಲ್ಲ, ಬಿಟ್ಬಿಡಿ. Carbamino hemoglobin in RBC. ಆಯ್ತಾ? ಬಲ್ಕ್. ಓಕೆ, ಸೊ ನೀವು ಹೇಳ್ಬೇಕಾಗಿದೆ ಇಲ್ಲಿ ಬಲ್ಕ್ ಅಂದ್ರೆ ಜಾಸ್ತಿ ಹೋಗೋದು, ದಟ್ ಈಸ್ ಅಬೌಟ್ 70% in the plasma. ಆಯ್ತಾ? ಆಮೇಲೆ RBC ಒಳಗಡೆ ಬೈಕಾರ್ಬನೇಟ್ಸ್ ಇರುತ್ತೆ, ಅದು ಹೊರಗೆ ಬರ್ತಾ ಇರುತ್ತೆ. ಸೊ ದಿಸ್ ಅ ಮೋರ್ ಅಪ್ರೋಪ್ರಿಯೇಟ್ ಆನ್ಸರ್. ಎಕ್ಸಾಕ್ಟ್ ಆನ್ಸರ್ ಅಂತಲ್ಲ, ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಅಂದ್ರೆ ದಟ್ಸ್ ದ ಥಿಂಗ್. ಓಕೆ, ಸೊ ನೌ come to the next one. Which of the following is the correct statement for respiration in humans? Opening of larynx into pharynx is guarded by epiglottis. ಹೌದು. ನಮ್ಮ ಈ ಇದುಂಟಲ್ವಾ, ಯಾವುದು
ಟ್ರೇಕಿಯಾದ ಓಪನಿಂಗ್ ಇದೆಯಲ್ಲ ಅದನ್ನ ದಿಸ್ ಓಪನಿಂಗ್ ಆಫ್ ದ ಟ್ರೇಕಿಯಾ ಇಸ್ ಕಾಲ್ಡ್ ಗ್ಲಾಟಿಸ್ ಅಂತ ಕರೀತಾರೆ. ಈ ಗ್ಲಾಟಿಸ್ ಅನ್ನ ಒಂದು ಲಿಡ್ ಕವರ್ ಮಾಡುತ್ತೆ, ಆ ಲಿಡ್ಡಿನ ಹೆಸರು ಎಪಿಗ್ಲಾಟಿಸ್. That's right one. Gaseous exchange between the blood and the alveolar sacs across the respiratory membrane occurs by active process. This active process alla, it is just a diffusion. This is diffusion. Diffusion is always passive process. Diffusion ಏನಆಗಬೇಕು, it moves from higher concentration to lower concentration. Therefore, it is a passive process. During inspiration, the diaphragm relaxes to become dome shaped. Okay. During question ಏನಿದೆ, which of the following is the correct statement for respiration in humans? Yeah. During inspiration, diaphragm relaxes alla, diaphragm should contract. Diaphragm should contract, relaxation alla. About 90% of carbon dioxide is carried by hemoglobin as carbon dioxide, carbon alla. ನಾನು ಹೇಳಿದೆ ನಿಮಗೆ ಇದು 23% ಮಾತ್ರ. So first option is the right option, all others are wrong. Okay. During inspiration, diaphragm relaxes alla, diaphragm contract ಆಗುತ್ತೆ. ಮ್ಯಾಚ್ ದ ವಾಲ್ಯೂಮ್. ಈಗಾಗಲೇ ನಾನು ಹೇಳಿದ್ರಿಂದ ಇಲ್ಲಿ ನಿಮಗೆ ಈಸಿಯಾಗಿ ವಾಲ್ಯೂಮ್ ಅನ್ನು ಮ್ಯಾಚ್ ಮಾಡ್ಬೋದು. ಟೈಡಲ್ ವಾಲ್ಯೂಮ್ ಎಷ್ಟು ನಾನು ಅವಾಗ ಹೇಳಿದ್ದೇನೆ, ದಟ್ ಈಸ್ 500 ml. ಎಲ್ಲರೂ ಉಂಟಾ? ಸೊ ದಟ್ ಈಸ್ 1 C1. ದೆನ್ ಇನ್ಸ್ಪಿರೇಟರ್ ರಿಸರ್ವ್ ವಾಲ್ಯೂಮ್ ಹೇಳಿದೆ 2500 to 3000 ಅಂತ. ಇದು ಇನ್ಸ್ಪಿರೇಟರ್ ರಿಸರ್ವ್ ವಾಲ್ಯೂಮ್, ದಿಸ್ ಒನ್ ಇಸ್ 2. ಓಕೆ, A2. Expiratory reserve volume ಹೇಳಿದೆ 1100 to 1200 ml, 1000 to 1100 ml. So this one 3. Residual volume 1200, 1100 to 1200 ml. That is residual volume. ಇದು ಯಾವುದು? 4. Then vital capacity I said about ಇದು 3500 ಗಿಂತ ಜಾಸ್ತಿ ಇರುತ್ತೆ. ಓಕೆ, ಇದನ್ನ ಇಟ್ಕೊಳ್ಳಿ. ದಟ್ ಈಸ್ ವೈಟಲ್ ಕೆಪಾಸಿಟಿ. ದಿಸ್ ಒನ್ ಇಸ್ 5. ಹಾಗಾದ್ರೆ C1 ಬೇಡ, ಒಂದೇ ನೋಡೋಣ ಯಾವ್ದುಂಟು. C1, A2, B3, ಆಮೇಲೆ E4, then 5D. Is it done? Yeah. Option B. ಬೇರೆ ಯಾವುದಿಲ್ಲ ನೋಡ್ಕೊಳ್ಳಿ. ಆ ಕಡೆ C1 ತುಂಬಾ ಕಡೆ ಉಂಟು. D2A ಇಲ್ಲ. So this one is B is the right option. Approximately 70% of carbon dioxide absorbed by the blood will be transported into the lungs in the form of, no need to ask the question or discuss, it is bicarbonate. 70% ಅಂದ ತಕ್ಷಣ bicarbonate, 23% ಅಂದ್ರೆ ಕಾರ್ಬಮೈನ್ ಹಿಮೋಗ್ಲೋಬಿನ್. ಓಕೆ, 7% ಅಂದ್ರೆ ಕಾರ್ಬಾನಿಕ್ ಆಸಿಡ್ಸ್. ಟೋಟಲ್ ಲಂಗ್ ಕೆಪಾಸಿಟಿ ಈಕ್ವಲ್ ಟು, ಅವಾಗ ತುಂಬಾ ಸರಿ ಹೇಳಿದೆ ನಾನು, ERV ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ plus IRV plus TV. So these together makes vital capacity. Sorry, vital capacity. Wait. ಇದು vital capacity ಅಲ್ಲ, ಕೇಳಿರೋ total lung capacity ಅಂದ್ರೆ plus RV. ಅಂದ್ಕೊಳ್ಳಿ, ಇದಿಷ್ಟು ಸೇರಿದ್ರೆ VC plus RV is equal to TLC. ಏನು? VC ಅಂದ್ರೆ vital capacity plus RV ಅಂದ್ರೆ residual volume, that leads total lung capacity. Or ಇದೆಲ್ಲ ಉಂಟು VC plus RV. C is the right answer. Okay, ಇದಲ್ಲ, ಇದು ಮೂರು ಸೇರಿದ್ರೆ ವೈಟಲ್ ಕೆಪಾಸಿಟಿ ಬರುತ್ತೆ. ವೈಟಲ್ ಕೆಪಾಸಿಟಿ ಪ್ಲಸ್ ರೆಸಿಡಿಯಲ್ ವಾಲ್ಯೂಮ್, that gives TLC. Name the pulmonary disease in which alveolar surface area involved in gas exchange is drastically reduced due to the damage in the alveolar wall. ನಿಮ್ಮ ಆಲ್ವಿಯೋಲರ್ ವಾಲ್ ಡ್ಯಾಮೇಜ್ ಆಗಿ ನಿಮಗೆ ರೆಸ್ಪಿರೇಷನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಅರ್ಥ ಎಂಫೈಸೀಮಾ ಆಗಿದೆ ಅಂತ. ವಾಲ್ಗಳೆಲ್ಲ ಡ್ಯಾಮೇಜ್ ಆಗಿ ಅಲ್ಲಿ ತುಂಬಾ ಅದರ ಸರ್ಫೇಸ್ ಏರಿಯಾ ಕಡಿಮೆ ಆಗ್ತದೆ. ದಟ್ ಪರ್ಸನ್ ಫೈಂಡ್ ಇಟ್ ಡಿಫಿಕಲ್ಟ್ ಟು ಬ್ರೀತ್, ಗಿವ್ ಔಟ್. ಸೊ ದಟ್ ಈಸ್ ಎಂಫೈಸೀಮಾ, ಎ ಕ್ರೋನಿಕ್ ರೆಸ್ಪಿರೇಟರಿ ಡಿಸಾರ್ಡರ್ ಎಸ್ಪೆಷಲಿ ಡ್ಯೂ ಟು ಸಿಗರೇಟ್ ಸ್ಮೋಕಿಂಗ್. ಯಾರ್ಯಾರು ಸಿಗರೇಟ್ ಸ್ಮೋಕ್ ಮಾಡ್ತಾರೋ ಅವರಿಗೆ ಎಂಫೈಸೀಮಾ ತಪ್ಪಿದ್ದಲ್ಲ, ಹುಬ್ಬಸ ಬರ್ತದೆ, ನಡೆಯಕ್ಕಾಗಲ್ಲ, ಶಕ್ತಿ ಇರಲ್ಲ, ಕೆಮ್ಮು ಬರ್ತದೆ, ದೇ ಫೈಂಡ್ ಡಿಫಿಕಲ್ಟ್ ಟು ಬ್ರೀತ್ ಅಂತ ಕರೆಯೋ ವರ್ಡ್ ಅದ್ರಲ್ಲಿ ಬರುತ್ತೆ. ಓಕೆ, respiration can be defined as, what is actually respiration? Is it a catabolic process or anabolic process? Respiration is a catabolic process because during respiration that large organic food molecules are broken into smaller one, especially inorganic one.
Organic substances are broken into inorganic and energy release. That energy is used for our daily activities. That's for respiration. ಅದಕ್ಕೆ ಸಂಬಂಧಪಟ್ಟ ಡೆಫಿನೇಷನ್ ನೋಡೋಣ. Is it a catabolic process or anabolic process? Catabolic process ಅಂದ್ರೆ ಮೇಲಿಂದ ಎರಡು ಮಾತ್ರ ಚಾನ್ಸಸ್ ಉಂಟು, ಕೆಳಗಿನ ಎರಡಕ್ಕೂ ಚಾನ್ಸಸ್ ಇಲ್ಲ. ಅದರಿಂದ ಯು ರಿಮೂವ್ ದೀಸ್ ಟು. ಯಾವುದು ಅನಾಬಾಲಿಕ್ ಪ್ರೊಸೆಸ್ ಅಲ್ಲೇ ಅಲ್ಲ. ಕೆಟಾಬಾಲಿಕ್ ಪ್ರೊಸೆಸ್ ಹೌದು, ಬೈ ವಿಚ್ ಅನಿಮಲ್ ಸೆಲ್ಸ್ ಯುಟಿಲೈಸ್ ಕಾರ್ಬನ್ ಡೈಆಕ್ಸೈಡ್. ನಾವು ರೆಸ್ಪಿರೇಷನ್ ಅಲ್ಲಿ ನಾವು ಯುಟಿಲೈಸ್ ಮಾಡೋದು ಕಾರ್ಬನ್ ಡೈಆಕ್ಸೈಡ್ ಅನ್ನ, ಯುಟಿಲೈಸ್ ಮಾಡೋದು ಆಕ್ಸಿಜನ್ ಅನ್ನ. ಸೊ ಫಸ್ಟ್ ಆಪ್ಷನ್ ಅಗೇನ್ ರಾಂಗ್. Second option is the only option that may be the right one. A catabolic process by which animal cells utilize oxygen, produce carbon dioxide and convert the released energy to ATP for that body activities. Second one is the right option. Idu respiration ಅನ್ನೋದು catabolic process, not anabolic process. ಅದರಿಂದ you should omit or you should remove these two things. ಯಾವ್ದನ್ನ ಸಿ ಮತ್ತೆ ಡಿ ನಲ್ಲಿ ಅನಾಬಾಲಿಕ್ ಇರೋದು ಬಿಟ್ಬಿಡಿ. ಆಮೇಲೆ ರೆಸ್ಪಿರೇಷನ್ ಅಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ ಯುಟಿಲೈಸ್ ಮಾಡಲ್ಲ, ಕಾರ್ಬನ್ ಡೈಆಕ್ಸೈಡ್ ಗಿವ್ ಔಟ್ ಮಾಡೋದು, ತಗೊಳ್ಳೋದು ಆಕ್ಸಿಜನ್ ಆದ್ರಿಂದ. ಸೊ ಸೆಕೆಂಡ್ ಆಪ್ಷನ್ ಇಸ್ ದ ಓನ್ಲಿ ರೈಟ್ ಆಪ್ಷನ್. IC, ವಾಟ್ ಯು ಮೀನ್? ಇನ್ಸ್ಪಿರೇಟರಿ ಕೆಪಾಸಿಟಿ ಹಂಗಂದ್ರೆ ಎಂತ ಸರ್? ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅನ್ನೋದು ನಿಮಗೆ ಗೊತ್ತುಂಟು. ನಾನು ನಿಮ್ಮ ಹತ್ರ ಹೇಳಿದೆ, ನೀವು ನಾರ್ಮಲ್ ಆಗಿ ಬ್ರೀತ್ ಮಾಡುವಾಗ ಎಷ್ಟು ಏರ್ ಅನ್ನ ನಾರ್ಮಲ್ ಆಗಿ ಹೊರಗೆ ಹಾಕ್ತೀರಾ, ದಟ್ ಈಸ್ ವಾಟ್ ಕಾಲ್ಡ್ ಟೈಡಲ್ ವಾಲ್ಯೂಮ್. ಎಷ್ಟದು? 500 ml ನಾನು ಹೇಳಿದೆ. ಆಮೇಲೆ ನೀವು ಫೋರ್ಸ್ಫುಲ್ ಆಗಿ ಎಷ್ಟು ಏರ್ ಅನ್ನ ಅದರ ನಂತರ ಅದಕ್ಕೆ ಒಂದು ನಿಮಿಷ ಮಾಡೋಣ. ನಾರ್ಮಲ್ ಆಗಿ ಬ್ರೀತ್ ಔಟ್ ಮಾಡೋದು 500 ml ಮಾಡ್ತೀರಾ, ರೈಟ್. ನಾರ್ಮಲ್ ಆಗಿ ಬ್ರೀತ್ ಇನ್ ಮಾಡುವಾಗಲೂ 500 ml ತಾನೇ ಮಾಡೋದು. ಎಸ್, ಅದು ಇದು ಬ್ರೀತ್ ಇನ್ ಅಂತ ಅನ್ಕೊಳ್ಳಿ. ಇನ್ಸ್ಪೈರೇಷನ್ ಅಂತ ತಗೊಳ್ಳಿ, ಇದನ್ನ ಟೈಡಲ್ ವಾಲ್ಯೂಮ್ 500 ml. 500 ml ತಗೊಂಡ್ಮೇಲೆ ನಿಮಗೆ ಇನ್ನೊಂದು ಖುಷಿ, ಜಾಸ್ತಿ ಏರ್ ಅನ್ನ ನೀವು ಒಳಗಡೆ ತಗೋಬೇಕು ಅಂತ ಜಾಸ್ತಿ ಫೋರ್ಸ್ಫುಲ್ ಆಗಿ ಏರ್ ತಗೊಳ್ತೀರಲ್ಲ. ವಾಟ್ ಇಸ್ ದಟ್? ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಇದೆಷ್ಟು? ನಾನು ಹೇಳಿದೆ 2500 to 3000. ಕೆಲವರು 3500 ಇರ್ತದೆ ದೊಡ್ಡ ವ್ಯಕ್ತಿ ಆದ್ರೆ, ಆಯ್ತಾ? ಇವೆರಡು ಸೇರಿದೇನಿದೆಯಲ್ಲ, ದಿಸ್ ಇಸ್ ವಾಟ್ ಕಾಲ್ಡ್ ಇನ್ಸ್ಪಿರೇಟರಿ ಕೆಪಾಸಿಟಿ. ಅಂದ್ರೆ 3000 ಆದ್ರೆ 3000 ಪ್ಲಸ್ 500, that gives what you call inspiratory capacity. So inspiratory capacity is equal to ERV plus TV. ERV plus TV, that is inspiratory capacity. Okay. The largest quantity of air that can be expelled after a maximum inspiratory effort. This is another explanation. This is another statement. Yes, the largest quantity of air that can be expelled after a maximum inspiratory effort. Full air ಎಳ್ಕೊಳ್ರಪ್ಪ ನೀವು. ಟೈಡಲ್ ವಾಲ್ಯೂಮ್ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಸೇರಿಸಿ ಎಳ್ಕೊಳ್ಳಿ. ಈಗ ಎಳ್ಕೊಂಡು ಇಷ್ಟು ಏರ್ ತಗೊಂಡಿದ್ದೀರಾ, ಇನ್ನು ಏರ್ನ ಪೂರ್ತಿ ಬಿಟ್ಬಿಡಿ. ಸ್ವಲ್ಪ ಅಲ್ಲ, ಎಷ್ಟು ಬಿಡ್ಬೇಕಂದ್ರೆ ಮ್ಯಾಕ್ಸಿಮಮ್ ದಟ್ ಇಸ್ ಪಾಸಿಬಲ್ ವಿ ಯು ಪೀಪಲ್. ಎಷ್ಟು ಸರ್? ಅದು ಅದೇ ವೈಟಲ್ ಕೆಪಾಸಿಟಿ. ಅವ್ರ ಈ ವೈಟಲ್ ಕೆಪಾಸಿಟಿ ನೀವು ಏನನ್ನ ಹೊರಗೆ ಹಾಕಿದ್ರಿ? ಫಸ್ಟ್ ಟೈಡಲ್ ವಾಲ್ಯೂಮ್ ಅನ್ನ ಹೊರಗೆ ಹಾಕಿದ್ರಿ, ಆಮೇಲೆ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅನ್ನ ಹೊರಗೆ ಹಾಕಿದ್ರಿ, ಆಮೇಲೆ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅನ್ನ ಹೊರಗೆ ಹಾಕಿದ್ರಿ. ಇದೆಷ್ಟು? 500 ml. ಇದೆಷ್ಟು? 3000 ml. ಇದೆಷ್ಟು? 1100 ml. ಹಾಗಾದ್ರೆ ಟೋಟಲ್ ನೀವು ಹೊರಗೆ ಹಾಕಿದೆಷ್ಟು ಎಲ್ಲ ಸೇರಿ? ದಟ್ ಈಸ್ 4600 ml. ಈ 4600 ml ಯಾವುದು? ವೈಟಲ್ ಕೆಪಾಸಿಟಿ. ಸೊ ದಟ್ ಈಸ್ ವೈಟಲ್ ಕೆಪಾಸಿಟಿ. The vital capacity of adult human lungs is equal to ಏನಲ್ಲ? vital capacity. Maximum volume of air the person can breathe out after a forceful inspiration. Forceful inspiration ತಗೊಂಡು ಮ್ಯಾಕ್ಸಿಮಮ್ ಏರ್ ಅನ್ನು ಬಿಡೋದು, ಅದು ವೈಟಲ್ ಕೆಪಾಸಿಟಿ ಹೌದು. The maximum volume of air person can breathe in after a forceful expiration. ಪೂರ್ತಿ ಏರ್ ಅನ್ನ ನೀವು ತೆಗೆದಾಕಿ ಸಾಧ್ಯವಾದಷ್ಟು, ಆಮೇಲೆ ಎಷ್ಟಾಗುತ್ತೆ ಅಷ್ಟನ್ನು ಏರ್ ಅನ್ನು ಎಳ್ಕೊಳ್ಳಿ. ಆ ಎಷ್ಟು ಏರ್ ಎಳ್ಕೊಂಡ್ರಿ, ದಟ್ ಈಸ್ ವಾಟ್ ಅಗೇನ್ ವೈಟಲ್ ಕೆಪಾಸಿಟಿ. ಹಾಗಾದ್ರೆ ನೀವು ಎಳ್ಕೊಂಡಿದ್ದು ಏನನ್ನ ಹೇಳಿದ್ನಲ್ಲ, ಟಿವಿ ಎಳ್ಕೊಂಡ್ರಿ, ಪ್ಲಸ್ ಅದಾದ್ಮೇಲೆ IRV ಎಳ್ಕೊಂಡ್ರಿ, ಆಮೇಲೆ ಪ್ಲಸ್ ERV ಎಳ್ಕೊಂಡ್ರಿ, ಏನಿವೆಲ್ಲ ಸೇರಿ ಇದು ವೈಟಲ್ ಕೆಪಾಸಿಟಿ. ಓಕೆ, ಹಾಗಾದ್ರೆ ವಾಟ್ ಇಸ್ ದಿಸ್ ವೈಟಲ್ ಕೆಪಾಸಿಟಿನ ಯು ಕ್ಯಾನ್ ಎಕ್ಸ್ಪ್ಲೈನ್ ಇನ್ ಆಲ್ ದೀಸ್ ವೇಸ್. ಸೊ ದಟ್ಸ್ ದ ಆನ್ಸರ್.
Which of the following statement is correct about the blood constituents and the transport of most accurate respiratory gases? RBCs transport oxygen, whereas plasma transport only carbon dioxide ಅನ್ನೋದು ಶುದ್ಧ ಸುಳ್ಳು. RBC ಎರಡನ್ನೂ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಪ್ಲಾಸ್ಮಾ ಎರಡನ್ನೂ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. RBC as well as WBC ಬರೋದೇ ಇಲ್ಲ. ನೋ ನೀಡ್ ಟು ಡಿಸ್ಕಸ್ ಅಬೌಟ್ WBC ಬಂತಂದ್ರೆ ರೆಸ್ಪಿರೇಷನ್ ನಿಮ್ಗೆ ಸಂಬಂಧ ಪಡೆದಿರೋದು ಆ ಎರಡು ಸ್ಟೇಟ್ಮೆಂಟ್ ತೆಗೆದ್ಬಿಡಿ. ನೋ ನೀಡ್. ಫಸ್ಟ್ನೇದು ರೈಟ್ ಇಲ್ಲ, ಎರಡನೇದು RBC ಅಂಡ್ WBC ಅಂದ್ರೆ WBC ಬರೋದೇ ಇಲ್ಲ. ಮೂರನೇದು RBC ಟ್ರಾನ್ಸ್ಪೋರ್ಟ್ ಆಕ್ಸಿಜನ್, ಬೇರೆ WBC ಟ್ರಾನ್ಸ್ಪೋರ್ಟ್ ಕಾರ್ಬನ್ ಡೈಆಕ್ಸೈಡ್, ದಟ್ ಈಸ್ ಆಲ್ಸೋ ರಾಂಗ್. RBC as well as plasma transport both oxygen and carbon dioxide. That's the right option. ಇಷ್ಟು ಕೇಳಿದ್ನಲ್ಲ ನಾನು. ನಿಮ್ಮ WBCಗಳು ಯಾವುದೇ ರೆಸ್ಪಿರೇಟರಿ ಗ್ಯಾಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡಲ್ಲ, ಬಿಕಾಸ್ ದಟ್ ಹ್ಯಾಸ್ ನೋ ಪಿಗ್ಮೆಂಟ್ ಸಿಸ್ಟಮ್ ಟು ಕ್ಯಾರಿ ಎನಿ ಆಫ್ ದ ಗ್ಯಾಸಸ್. ಕಾರ್ಬನ್ ಡೈಆಕ್ಸೈಡ್ ಇಲ್ಲ, ಆಕ್ಸಿಜನ್ ಇಲ್ಲ. ಓಕೆ, ಸೊ ದಿ ಆಪ್ಷನ್ ಇಸ್ ದ ಡಿ, which is not true. Partial pressure of carbon dioxide dioxide in blood in the lung is 90. ಇಲ್ಲಿ ನೋಡ್ಕೊಳ್ಳಿ, ನಾನು ಆವಾಗ ಹೇಳಿದೆ ನಿಮಗೆ, ಇದು ಲಂಗ್, ಇದು ಬ್ಲಡ್ ವೆಸಲ್, ಇದು ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ನಲ್ಲಿ ಆಕ್ಸಿಜನ್ 159 ಇರ್ತದೆ mm of Hg, 159 ಪಾಯಿಂಟ್ ಸಮಥಿಂಗ್ ಇರ್ತದೆ. ಇದು ಇಲ್ಲಿಂದ ಒಳಗೆ ಬಂದಾಗ ಇದ್ರೊಳಗೆ 105 ಆಗ್ತದೆ, ಆಕ್ಸಿಜನ್ ಇರ್ತದೆ, PO2. ಇದು PO2, ವಾಟ್ ಮೀನ್ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್. ಇಲ್ಲಿ PO2 ಎಷ್ಟು ಬರ್ತದೆ ಸರ್ ಅಂದ್ರೆ 95 mm of Hg. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಸ್ ನಾರ್ಮಲಿ ಲೆಸ್, 40 mm of Hg ಇರ್ತದೆ. ಇದು ಲಂಗ್ಸ್ ಒಳಗಡೆ ಬರೋದಿಲ್ಲ, ಇದನ್ನ ಹೋಗ್ತಂದ ಲಂಗ್ಸ್ ಒಳಗಡೆ, ಇದು ಹೊರಗಡೆ ಹೋಗ್ತಂದಲ್ವಾ, ಇಲ್ಲೂ ಸಹ 40 mm of Hg ಇರ್ತದೆ. ಇಲ್ಲಿ ಅದು ಇಲ್ಲಿ ಡಿಆಕ್ಸಿನೇಟ್ ಬ್ಲಡ್ ಆದ್ರೆ 45 mm Hg ಇರ್ತದೆ, PCO2. ಇದು ಆಕ್ಸಿಜನೇಟೆಡ್, ಇಲ್ಲಿ ತನಕ ಡಿಆಕ್ಸಿಜನ್, ಬರುವಾಗ ಡಿಆಕ್ಸಿಜನೇಟೆಡ್, ಹೋಗುವಾಗ ಆಕ್ಸಿಜನೇಟೆಡ್. ಇದರಲ್ಲಿ ಎಷ್ಟಿರ್ತದೆ ಸರ್? PCO2 40 mm of Hg. ಬರ್ತದೆ ಡಿಆಕ್ಸಿನೇಟ್ ಬ್ಲಡ್, ಇಲ್ಲಿ ಬಂದಾಗ ಅದು ಆಕ್ಸಿಡೆಂಟ್ ಆಗೋದು. ಇಲ್ಲಿ ಬಂದಾಗ ಇದರಲ್ಲಿ PO2 ಎಷ್ಟಿರ್ತದೆ ಬರ್ತಕ್ಕಂಥ ಬ್ಲಡ್ ನಲ್ಲಿ? ಜಸ್ಟ್ 40 mm of Hg. ಇಲ್ಲಿಂದ ಇದು ಅರ್ಧಕ್ಕೆ, ಈ ಕಡೆ ಆಕ್ಸಿಜನ್ ಬ್ಲಡ್, ಈ ಕಡೆ ಡಿಆಕ್ಸಿನೇಟ್ ಬ್ಲಡ್, ಈಗ ಬರ್ತಾ ಇರುತ್ತಲ್ವಾ ಬ್ಲಡ್, ಇಲ್ಲಿ ಬಂದಾಗ ಇದು ಆಕ್ಸಿಡೇಟ್ ಆಗುತ್ತೆ. ದಿಸ್ ಕಂಡೀಷನ್. Then what is the read these things? P carbon dioxide of oxidation blood is 95 mm Hg. Deoxygenated blood 95 ಇರಲ್ಲ, ಬಿಟ್ಬಿಡಿ. ಪಾರ್ಷಿಯಲ್ ಪ್ರೆಷರ್ ಕಾರ್ಬನ್ ಡೈಆಕ್ಸೈಡ್ ಆಲ್ವಿಯೋಲರ್ is 40 mm Hg. ಆಲ್ವಿಯೋಲರ್ 40 ಉಂಟು ತಾನೆ? ಎಸ್. PO2 ಆಲ್ವಿಯೋಲರ್ ಏರ್ is 105 mm Hg. It is not true ಅಂತ ಗೊತ್ತಾಗಬೇಕಲ್ವಾ? ಓಕೆ, 105 mm of Hg, ಇದು ಸರಿ ಉಂಟು. PO2 of oxygenated blood is 95 mm Hg. ಆಕ್ಸಿಜನ್ ನಲ್ಲಿ 95 mm Hg ಬ್ಲಡ್ ನಲ್ಲಿ. ಹಾಗಾದ್ರೆ ಯಾವ್ದು ರಾಂಗ್? ಫಸ್ಟ್ ಒನ್ ಇಸ್ ರಾಂಗ್, ಆಲ್ ಅದರ್ಸ್ ಆರ್ ಕರೆಕ್ಟ್. Read the assertion and reason carefully to mark the correct option out of the option given below. During inspiration, pressure of air falls into the thorax. During inspiration, pressure of air falls in the thorax. There is a rise in the volume of thorax during inspiration. During inspiration, pressure of air falls in the thorax. During inspiration, ಹೌದು, ನಿಮ್ಮ thoracic cavity volume ನಲ್ಲಿ pressure ಕಡಿಮೆ ಆಗ್ತದೆ, ರೈಟ್. There is rise of volume of thorax during inspiration. ಈ thorax ನ ವಾಲ್ಯೂಮ್ ಜಾಸ್ತಿ ಆಗೋದ್ರಿಂದನೇ ಈ ಪ್ರೆಷರ್ ಕಡಿಮೆ ಆಗುತ್ತೆ. So assertion is correct, reason also correct. Reason is right explanation for assertion. So your answer is the A. ಗೊತ್ತಾಯ್ತಾ ನಿಮಗೆ? ನೀವು ಇನ್ಸ್ಪಿರೇಷನ್ ಮಾಡುವಾಗ ನಿಮ್ಮ ಥೊರಾಕ್ಸಿಕ್ ವಾಲ್ಯೂಮಿನ ಪ್ರೆಷರ್, ಥೊರಾಕ್ಸಿನ ಪ್ರೆಷರ್ ಕಡಿಮೆ ಆಗಬೇಕು. ಅದು ಹೇಗೆ ಕಡಿಮೆ ಆಗುತ್ತೆ? ನೀವು ಥೊರಾಕ್ಸ್ ವಾಲ್ಯೂಮ್ನ ಜಾಸ್ತಿ ಮಾಡ್ತಿರಲ್ಲ, ಅದರಿಂದ ಕಡಿಮೆ ಆಗುತ್ತೆ. ಸೊ ದಟ್ಸ್ ದ ರೈಟ್ ಥಿಂಗ್ಸ್ ಬೋತ್. ಓಕೆ, the respiratory center which regulates respiration is located in the respiratory center, respiration located in the medulla oblongata. Medulla oblongata has a 3 vital centers. ಇಲ್ಲಿ ಕಾರ್ಡಿಯಕ್ ಸೆಂಟರ್ ಇದೆ, ವ್ಯಾಸೋಮೋಟರ್ ಸೆಂಟರ್ ಇದೆ, ರೆಸ್ಪಿರೇಟರಿ ಸೆಂಟರ್ ಇದೆ. ಹಾಗಾಗಿ ಮೆಡುಲಾ ಅಬ್ಲಾಂಗೇಟಾ ಕಂಟ್ರೋಲ್ ಐದರ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಯುವರ್ ಬ್ರೀದಿಂಗ್ ರೇಟ್. Okay, then during expiration the diaphragm becomes dome shape.
ಎಕ್ಸ್ಪೈರೇಷನ್ ಹಿಂಗಾಗತ್ತೆ, ಇನ್ಸ್ಪೈರೇಷನ್ ಹೀಗಾಗ್ತದೆ. ಇದು ಇನ್ಸ್ಪೈರೇಷನ್ ಫ್ಲಾಟ್ ಆಗತ್ತೆ, ಎಕ್ಸ್ಪೈರೇಷನ್ ಡೋಮ್ ಶೇಪ್ ಆಗ್ತದೆ. ಆಯ್ತಾ? ವೈಟಲ್ ಕೆಪಾಸಿಟಿ ಇಸ್ ಹೈಯರ್ ಇನ್ ಅಥ್ಲೆಟ್ಸ್ ದೆನ್ ದ ನಾನ್ ಅಥ್ಲೆಟ್ಸ್. ಹೌದು, ವೈಟಲ್ ಕೆಪಾಸಿಟಿ ಜಾಸ್ತಿ ಬ್ರೀದ್ ಔಟ್ ಮಾಡ್ತಿರ್ತಾರೆ. ವೈಟಲ್ ಕೆಪಾಸಿಟಿ ಇಸ್ ಅಬೌಟ್ 3 to 3.5 to 4.5 ಲೀಟರ್ಸ್ ಆಫ್ ನಾರ್ಮಲ್ ಅಡಲ್ಟ್ ಪರ್ಸನ್. ಇದು 4.5 ಅಲ್ಲ, ಜಾಸ್ತಿ ಇರ್ತದೆ. ಅದರಿಂದ ನೀವು ಒಪ್ಕೋಬೇಕು, ಇಟ್ ಈಸ್ ನಾರ್ಮಲ್ ಪರ್ಸನ್ ಅಲ್ಲಿ 4500 to 5000 ಅಷ್ಟು ರೇಂಜ್ ಆಗ್ತದೆ, ಮುಂದೆ ಹೋಗ್ತದೆ. ಏನ್ಯಾವ್ ಆ ರೇಂಜ್ ಅಲ್ಲಿ ಇರೋದ್ರಿಂದ ಯು ಶುಡ್ ಕನ್ಸಿಡರ್ ದಟ್ ಒನ್ ಆಲ್ಸೋ. ಬೋತ್ ಅಸರ್ಷನ್. ಅಥ್ಲೆಟ್ಸ್ ಅಲ್ಲಿ ಜಾಸ್ತಿ ಇರುತ್ತೆ, ಇದರಲ್ಲಿ ಇಷ್ಟೇ ಇರುತ್ತೆ. ಎರಡು ಸ್ಟೇಟ್ಮೆಂಟ್ ಸರಿನೇ, ಬಟ್ ಒಂದಕ್ಕೊಂದು ಎಕ್ಸ್ಪ್ಲನೇಷನ್ ಅಲ್ಲ. ಅದನ್ನ ಬಿ ಇಸ್ ದ ರೈಟ್ ಆಪ್ಷನ್. ಓಕೆ, ನಾವು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್. ಒಂದು 25 ಕ್ವಶನ್ಸ್ ಆಯ್ತು. ಇಲ್ಲಿ ನಮಗೆ ಸ್ವಲ್ಪ ಮುಂದಿನ ಚಾಪ್ಟರ್ಗೆ ಹೋಗೋಣ. ಸೊ ಆ ಚಾಪ್ಟರ್ಗೆ ಹೋಗ್ಬೇಕಾದ್ರೆ ಐ ವಾಂಟ್ ಟು ಮೂವ್ ಫ್ರಮ್ ಕ್ವಶನ್ಸ್ ಹಿಯರ್. ಸೊ ನೆಕ್ಸ್ಟ್ ಟಾಪಿಕ್ ಇಸ್ ಬಾಡಿ ಫ್ಲೂಯಿಡ್ ಅಂಡ್ ಸರ್ಕ್ಯುಲೇಷನ್. ಆಯ್ತಾ? ಇದರದೊಂದು ಸ್ವಲ್ಪ ಕ್ವಶನ್ಸ್ ನೋಡೋಣ. Identify the wrong statement from the following. The space in which the heart is situated is called mediastinum. ಎಲ್ಲಿರುತ್ತೆ ಸರ್ ಹಾರ್ಟ್? ಎರಡು ಲಂಗ್ಸಿನ ಮಧ್ಯದ ಜಾಗ. ಇದೆರಡು ಲಂಗ್ಸ್ ನಿಮ್ದು, ಇದರ ಒಳಗಡೆ ಈ ಭಾಗದಲ್ಲಿ ಹಾರ್ಟ್ ಇರ್ತದೆ. ಆಯ್ತಾ? ಸ್ವಲ್ಪ ಅಪ್ಲಿಕ್ ಆಗಿ ಶೇಪ್ ಸ್ವಲ್ಪ ಡೈರೆಕ್ಷನ್ ಚೇಂಜ್ ಇರುತ್ತೆ. ಸೊ ಈ ಪೊಸಿಷನ್ ನಾವು ಮಿಡಿಯಾಸ್ಟಿನಮ್ ಅಂತ ಕರೆಯೋದು. ಆಯ್ತಾ? That portion is called mediastinum. Okay. Large number of white blood corpuscles are neutrophils. ಹೌದು, ಎಷ್ಟು ಸರ್? 70% of the white blood corpuscles are neutrophils. 65 to 70%. Contraction of heart chambers is followed by immediately by relaxation, but relaxation is not immediately followed by contraction. Before that there is a recovery period. ನೋಡಿ, ನಿಮ್ಮ ಹಾರ್ಟ್ ಚೇಂಬರ್ ಅಲ್ಲಿ ಎರಡು ಪ್ರೋಸೆಸ್ ಉಂಟು. ಆಯ್ತಾ? ನಿಮ್ಮ ಹಾರ್ಟ್ ನಲ್ಲಿ ಎರಡು ಟೈಪ್ಸ್ ಆಫ್ ಚೇಂಬರ್ಸ್ ಉಂಟು. ಆಯ್ತಾ? ಅಂದ್ರೆ ಎರಡು ಪ್ರೋಸೆಸ್ ಉಂಟು. ಹಾರ್ಟ್ ಕಂಟ್ರಾಕ್ಷನ್ ಆಗತ್ತೆ, ರಿಲ್ಯಾಕ್ಸೇಷನ್ ಆಗ್ತದೆ. ಕಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್. ಸೊ ಕಂಟ್ರಾಕ್ಷನ್, ಅದು ಕಂಟ್ರಾಕ್ಷನ್ ಸರಿ ಅನ್ಕೊಳ್ಳಿ. ಕಂಟ್ರಾಕ್ಷನ್ ಈಸ್ ಆಲ್ಸೋ ಕಾಲ್ಡ್ ಸಿಸ್ಟೋಲ್, ರಿಲ್ಯಾಕ್ಸೇಷನ್ ಈಸ್ ಕಾಲ್ಡ್ ಡಯಾಸ್ಟೋಲ್. ನಮ್ಮ ಹಾರ್ಟ್ ಆ ರೀತಿ ಕಂಟ್ರಾಕ್ಟ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ಮೊದಲು ಸರಿಯಾಗಿ 1 ನಿಮಿಷ ಯೋಚನೆ ಮಾಡಿ, ಅವಾಗ ನಾನು ಕರೆಕ್ಟಾಗಿ ಅರ್ಥ ಮಾಡಿಸ್ಕೊಡ್ತೇನೆ. ನಿಮ್ಮ ಹಾರ್ಟಿನ ಈ ಎರಡು ಚೇಂಬರ್ಗಳು, ಎಸ್ಪೆಷಲಿ ಫಸ್ಟ್ ಆಲ್ ದ 4 ಚೇಂಬರ್ಸ್ ಆರ್ ಇನ್ ದ ರಿಲ್ಯಾಕ್ಸೇಷನ್ ಸ್ಟೇಟ್. ಆಲ್ ದ 4 ಚೇಂಬರ್ಸ್ ಆರ್ ಇನ್ ದ ರಿಲ್ಯಾಕ್ಸೇಷನ್ ಸ್ಟೇಟ್ ಅಂತ ಅನ್ಕೊಳ್ಳಿ. ಅಲ್ಲಿಂದ ಪ್ರಾರಂಭ ಮಾಡೋಣ. ಈಗ 4 ರಿಲ್ಯಾಕ್ಸೇಷನ್ ಇರುವಾಗ ನಿಮ್ಮ ಈ ಇವೆರಡು ಕಂಟ್ರಾಕ್ಟ್ ಆಗುತ್ತೆ. ದಟ್ ಈಸ್ ಬೋತ್ ದ ಏಟ್ರಿಯಾ ಕಂಟ್ರಾಕ್ಟ್ಸ್. ಬೋತ್ ದ ಏಟ್ರಿಯಾ ಕಂಟ್ರಾಕ್ಟ್ಸ್ ಆಗುವಾಗಲೇ ಇನ್ನೂ ಈ ವೆಂಟ್ರಿಕಲ್ಗಳೆರಡು ರಿಲ್ಯಾಕ್ಸ್ ಆಗಿ ಇರ್ತದೆ. ಇದು ಏಟ್ರಿಯಾ ಎರಡು. ಏಟ್ರಿಯಾ ಕಂಟ್ರಾಕ್ಟ್ ಆಗುವಾಗ ಸ್ಟಿಲ್ ದ ವೆಂಟ್ರಿಕಲ್ಸ್ ಆರ್ ಇನ್ ರಿಲ್ಯಾಕ್ಸೇಷನ್. ಈಗ ವೆಂಟ್ರಿಕಲ್ ಕಂಟ್ರಾಕ್ಟ್ ಆಗುತ್ತೆ, ಅವಾಗ ಏಟ್ರಿಯಾ ರಿಲ್ಯಾಕ್ಸೇಷನ್. ಓಕೆ, ನಾವು ವೆಂಟ್ರಿಕಲ್ ರಿಲ್ಯಾಕ್ಸ್ ಆಗುವಾಗ ಸ್ಟಿಲ್ ಏಟ್ರಿಯಾ ಇನ್ ರಿಲ್ಯಾಕ್ಸೇಷನ್. ದಟ್ ಈಸ್ ಅಗೇನ್ 4 ಚೇಂಬರ್ಸ್ ಆರ್ ಇನ್ ದ ರಿಲ್ಯಾಕ್ಸೇಷನ್. ಇಲ್ಲಿ ದೇರ್ ಇಸ್ ನೋ ರಿಕವರಿ ಪೀರಿಯಡ್ ಅಂತ ವರ್ಡ್ ಇಲ್ಲ. ನೋ ಮೀನಿಂಗ್ ಆಫ್ ರಿಕವರಿ. ಇದು ಒಟ್ಟಿಗೆ ಕಂಟ್ರಾಕ್ಟ್ ಆಗೋದು, ಒಟ್ಟಿಗೆ ರಿಲ್ಯಾಕ್ಸ್ ಆಗೋದಲ್ಲ. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಏಟ್ರಿಯಾ ವೆಂಟ್ರಿಕಲ್ಸ್, ಏಟ್ರಿಯಾ and ventricles are in relaxation state. You say that is a diastolic state. ಆ 1 ನಿಮಿಷ ಹಂಗೆ ಇಟ್ಕೊಳ್ಳಿ. ಇದು 4 ಆ ಸ್ಟೇಜ್ ಅಲ್ಲಿ ಇದೆ. ಈಗ ಏಟ್ರಿಯಾ ಕಂಟ್ರಾಕ್ಟ್ ಆಗುತ್ತೆ, ಸ್ಟಿಲ್ ದ ವೆಂಟ್ರಿಕಲ್ಸ್ ಆರ್ ಇನ್ ರಿಲ್ಯಾಕ್ಸೇಷನ್. ಓಕೆ, ಈಗ ಏಟ್ರಿಯಾ ರಿಲ್ಯಾಕ್ಸೇಷನ್, ವೆಂಟ್ರಿಕಲ್ ಕಂಟ್ರಾಕ್ಷನ್. ಈಗ ವೆಂಟ್ರಿಕಲ್ ರಿಲ್ಯಾಕ್ಸೇಷನ್, ಏಟ್ರಿಯಾ ಸ್ಟಿಲ್ ಇಟ್ ಇಸ್ ರಿಲ್ಯಾಕ್ಸೇಷನ್. ಓಕೆ, ಅವಾಗ 4 ಚೇಂಬರ್ಗಳು ಮತ್ತೆ ರಿಲ್ಯಾಕ್ಸೇಷನ್ ಆಗುತ್ತೆ, ಮತ್ತೆ ಏಟ್ರಿಯಾ ಕಂಟ್ರಾಕ್ಟ್ಸ್. ಸೊ ದೇರ್ ಇಸ್ ನೋ ರಿಕವರಿ ಪೀರಿಯಡ್ ಆಫ್ ನಥಿಂಗ್ ಇನ್ ದ ಹಾರ್ಟ್. Contraction of heart chamber is followed by immediately by the relaxation, but relaxation is not immediately by contraction. Before that there is a recovery period. A recovery period ಅನ್ನು ಮಾತಿದ್ರಲ್ಲಿ ಇಲ್ಲ. Okay, a pair of coronary arteries arise from the pulmonary artery. Okay, one ನಿಮಿಷ. A pair of coronary artery arises from the pulmonary artery. So this is
ಇದನ್ನ ಇದೆ ಒಂದು ನಿಮಿಷ ತಗೊಳ್ಳಿ. ಕಂಟ್ರಾಕ್ಷನ್ ಆಫ್ ಹಾರ್ಟ್ ಚೇಂಬರ್ಸ್ ಇಸ್ followed immediately by relaxation, but relaxation is not immediately followed by contraction. ರಿಲ್ಯಾಕ್ಸೇಷನ್ಗೂ ಕಂಟ್ರಾಕ್ಷನ್ ಸ್ವಲ್ಪ ಗ್ಯಾಪ್ ಇದೆ, ದಟ್ಸ್ ರಿಕವರಿ ಪೀರಿಯಡ್ ಅಂತ ಹೇಳ್ತಾರೆ. ಕರೆಕ್ಟ್. ಓಕೆ. ಸೊ the pair of coronary arteries arise not from the pulmonary artery, it is from the aorta. Aorta release ಆಗುತ್ತೆ. So this is the wrong option and this is also right option. So first option, second option, third options are correct one. The fourth one is the wrong one. So no mistake ಆಯ್ತು. Okay. I did the mismatched one from the following. Closing of semilunar walls of aorta, dup sound. Closing of walls of atrioventricular aperture, lup sound. Cardiac output 5 liters of blood. Short circulation, systemic circulation. ಸರಿ ಕೇಳಿಸ್ಕೊಳ್ಳಿ. ಇದು ನಿಮ್ಮ ಹಾರ್ಟಿನ 2 ಚೇಂಬರ್ಸ್, ಏಟ್ರಿಯಲ್ ಚೇಂಬರ್ಸ್. ಇದು ನಿಮ್ಮ ಹಾರ್ಟಿನ ವೆಂಟ್ರಿಕಲ್ ಚೇಂಬರ್ಸ್. ಈಗ ಒಂದು ಸೆಪ್ಟಮ್ ಇರುತ್ತೆ, ಆಯ್ತಾ? ಇದು ಲೆಫ್ಟ್ ಏಟ್ರಿಯಂ, ಇದು ರೈಟ್ ಏಟ್ರಿಯಂ. ದಿಸ್ ಒನ್ ರೈಟ್ ವೆಂಟ್ರಿಕಲ್, ಇದು ಲೆಫ್ಟ್ ವೆಂಟ್ರಿಕಲ್. ಲೆಫ್ಟ್ ವೆಂಟ್ರಿಕಲ್ ಇಂದ ಒಂದು ಅಯೋರ್ಟಾ ಅಂತ ಈಗ ಹೊರಡುತ್ತೆ. ಓಕೆ. ಈ ಅಯೋರ್ಟಾದ ಓಪನಿಂಗ್ ಇದೆಯಲ್ಲ, ಇಟ್ ಈಸ್ ಗಾರ್ಡೆಡ್ ಬೈ ಸೆಮಿಲ್ಯೂನಾರ್ ವಾಲ್ಸ್. ಇಲ್ಲಿ ದಿಸ್ atrioventricular aperture, it is guarded by tricuspid wall. This is guarded by bicuspid wall. ಇಲ್ಲಿ bicuspid ಇರುತ್ತೆ, tricuspid ಇರುತ್ತೆ. ಇದು aorta. This one is pulmonary artery. Pulmonary artery opening also guarded by semilunar wall. Okay, ನೋಡಿ, ಫಸ್ಟ್ ಇದಕ್ಕೆ ಬ್ಲಡ್ ಬೀಳ್ತದೆ, that is deoxygenated blood, that all deoxygenated blood dumped into right atrium. All oxygenated blood dumped into left atrium. ಎರಡು ಲೆಫ್ಟ್ ಏಟ್ರಿಯಂ, ರೈಟ್ ಏಟ್ರಿಯಂ ಎರಡು ಸಹ ಬ್ಲಡ್ ಇಂದ ಫಿಲ್ ಅಪ್ ಆದಾಗ ಫಸ್ಟ್ ಬ್ಲಡ್ ತಾನಾಗೆ ಹೋಗುತ್ತೆ. ಅಬೌಟ್ 70% ಆಫ್ ಬ್ಲಡ್ ಫ್ಲೋಸ್ ಡೈರೆಕ್ಟ್ಲಿ ಇಂಟು ದ ವೆಂಟ್ರಿಕಲ್. ರಿಮೈನಿಂಗ್ 30% ಬ್ಲಡ್ ಫ್ಲೋ ಆಗ್ಬೇಕಾದ್ರೆ ಇದು ಕಂಟ್ರಾಕ್ಷನ್ ಆಗಬೇಕು. ಇದು ಕಂಟ್ರಾಕ್ಷನ್ ಆಗುವಾಗ ಇದು ಓಪನ್ ಆಗ್ತದೆ. atrioventricular apertures they open, tricuspid and bicuspid wall. ಓಕೆ. ಆಮೇಲೆ ಬ್ಲಡ್ ಏನು ಫುಲ್ ಇದ್ರಾಗ ಬಿತ್ತಲ್ಲ, ಇದು ಕಂಟ್ರಾಕ್ಟ್ ಆಗುವಾಗ ಫಸ್ಟ್ ಇದು ಕ್ಲೋಸ್ ಆಗ್ತದೆ. ದಿಸ್ ಕ್ಲೋಸಿಂಗ್ ಪ್ರೊಡ್ಯೂಸ್ ಲಪ್ ಸೌಂಡ್. ಯಾವುದು ಲಪ್ ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ? ಕ್ಲೋಸಿಂಗ್ ಆಫ್ ವಾಲ್ಸ್ ಆಫ್ atrioventricular apertures. ಇದು ಕ್ಲೋಸ್ ಆಗುವಾಗ ಫಸ್ಟ್ ಹಾರ್ಟ್ ಸೌಂಡ್ ಕಮ್ಸ್ ಲಪ್. ಓಕೆ. ಆಮೇಲೆ once that ventricle when start contraction, these semilunar walls open, and when the ventricle are in relaxation, the semilunar wall close. When during the semilunar wall, when the closing of semilunar wall, they produce the sound dub. ನಿಮ್ಮ ಹಾರ್ಟ್ ಯಾಕೆ ಲಬ್ ಅಂಡ್ ಡಬ್ ಅಂತ ಹೊಡ್ಕೊಳ್ತದೆ ಅಂದ್ರೆ, atrioventricular aperture ಕ್ಲೋಸ್ ಆಗುವಾಗ ಮೀನ್ಸ್ tricuspid and bicuspid wall ಕ್ಲೋಸ್ ಆಗುವಾಗ the first heart sound comes lub. Okay, semilunar walls when closes, it produces a second heart sound, that is a dub. So lub dub sound. ಹಾಗಾದ್ರೆ ಇದು ಸರಿನೇ, ಇದು ಸರಿನೇ. ಕಾರ್ಡಿಯಾಕ್ ಔಟ್ಪುಟ್, ಒಂದು ಸಾರಿ ನಿಮ್ಮ ವೆಂಟ್ರಿಕಲ್ ಬ್ಲಡ್ ಅನ್ನ ಪಂಪ್ ಮಾಡುವಾಗ ಇದರಿಂದ ಹೋಗ್ತಕ್ಕಂಥ ಬ್ಲಡ್ ಇದೆಯಲ್ಲ, ದಟ್ಸ್ ಅಬೌಟ್ 70 ml of blood. When ventricle contracts, 70 ml of blood flows through the aorta, as well as 70 ml of blood flows through the pulmonary artery also. What is the stroke volume? ಒಂದು ಸರಿ ಹಾರ್ಟಿನ ವೆಂಟ್ರಿಕಲ್ ಕಂಟ್ರಾಕ್ಟ್ ಆದಾಗ 70 ml ಬ್ಲಡ್ ರೈಸ್ ಆದ್ರೆ ನಿಮ್ಮ ಹಾರ್ಟ್ ಒಂದು ನಿಮಿಷಕ್ಕೆ 72 ಸಾರಿ ಕಂಟ್ರಾಕ್ಟ್ ಆಗುತ್ತೆ. ಸರಿ, 70ರಿಂದ 72 ಸಾರಿ ಕಂಟ್ರಾಕ್ಟ್ ಆಗುತ್ತೆ. ಸೊ 70 ml of blood per stroke into 72 times. This is what we call cardiac output. ಆಯ್ತಾ? This is what cardiac output. ಈ 70 into 72 ಎಷ್ಟಾಗುತ್ತೆ? 50-40, around 5 liters of blood. ಸರಿ ತಾನೆ? 5 liters of blood is the cardiac output. So that's also right one. Short circulation, systemic circulation, ಎರಡು ಸರ್ಕ್ಯುಲೇಷನ್ ಉಂಟು ಅಂತ ಹೇಳ್ತಾರಲ್ವಾ, ನೋಡ್ಕೊಳ್ಳಿ. ನಿಮ್ಮ ಹಾರ್ಟ್ ನಾನು ಇನ್ನೊಂದು ರೀತಿಯಲ್ಲಿ ಬರೀತೇನೆ. ಈ ರೀತಿ ನಿಮ್ಮೊಂದು ಹಾರ್ಟ್ ಇದೆ ಅನ್ನೋ ನೆನ್ಪಿಟ್ಕೊಳ್ಳಿ. ಇದು ಚಾನ್ಸ್ ಉಂಟು ಹಾರ್ಟ್ ಇರ್ಲಿಕ್ಕೆ ಸರ್ ಇದೆ ಅಂತ ಅನ್ಕೊಳ್ಳಿ. ಇದು ಯಾವುದು ಸರ್? ಇದು ರೈಟ್ ಏಟ್ರಿಯಂ, ಇದೇನು ಲೆಫ್ಟ್ ಏಟ್ರಿಯಂ, ಇದು ಲೆಫ್ಟ್ ವೆಂಟ್ರಿಕಲ್, ಇದು ರೈಟ್ ವೆಂಟ್ರಿಕಲ್. ಓಕೆ, ನೋಡಿ ಇಲ್ಲಿಂದ ಡಿಆಕ್ಸಿಡ್ ಬ್ಲಡ್ ಬಂದು ಇದಕ್ಕೆ ಬೀಳ್ತದೆ ರೈಟ್ ಏಟ್ರಿಯಂ, ಅಲ್ಲಿಂದ ಬ್ಲಡ್ ರೈಟ್ ವೆಂಟ್ರಿಕಲ್ ಬರುತ್ತೆ. ರೈಟ್ ವೆಂಟ್ರಿಕಲ್ ಇಂದ ಈ ಬ್ಲಡ್ ಅಯೋಟ ಮುಖಾಂತರ ಪಲ್ಮನರಿ ಆರ್ಟರಿ ಮುಖಾಂತರ ಹೊರಗೆ ಹೋಗುತ್ತೆ. ಆಗೋಗಿ ಇದು ಸೀದಾ ಲಂಗ್ಸಿಗೆ ಹೋಗುತ್ತೆ. ಲಂಗ್ಸ್ ಅಲ್ಲಿ ಪ್ಯೂರಿಫಿಕೇಶನ್ ಆಗ್ತದೆ, ಆಯ್ತಾ? ಆಮೇಲೆ ಅದೇ ಬ್ಲಡ್ ಆಕ್ಸಿಜನೇಟೆಡ್ ಬ್ಲಡ್ ಇಲ್ಲಿ ಬಂದು ಬೀಳ್ತದೆ. ಇದನ್ನ ನಾವು ಶಾರ್ಟ್ ಸರ್ಕ್ಯುಲೇಷನ್ ಅಂತ ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಕರಿತೇವೆ. ಎಲ್ಲಿಂದ ಸ್ಟಾರ್ಟ್? ರೈಟ್ ಏಟ್ರಿಯಂ ನಿಂದ ಬಂತು ರೈಟ್ ವೆಂಟ್ರಿಕಲ್, ಥ್ರೂ ಪಲ್ಮನರಿ ಆರ್ಟರಿ, ಅಲ್ಲಿಂದ ಲಂಗ್ಸ್, ದೆನ್ ಪಲ್ಮನರಿ ವೇನ್, ಬ್ಲಡ್ ರೀಚಸ್ ಟು ಲೆಫ್ಟ್ ಏಟ್ರಿಯಂ. ಸೊ ಇಲ್ಲಿ ತನಕ ಬ್ಲಡ್ ಬರ್ತದಲ್ಲ, ಇದನ್ನ ನಾವು
ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಕರೀತೇವೆ. ಇಟ್ ಈಸ್ ಅ ಶಾರ್ಟ್ ಸರ್ಕ್ಯುಲೇಷನ್. ಇನ್ನೊಂದು ಸರ್ಕ್ಯುಲೇಷನ್ ನೋಡ್ಕೊಳ್ಳಿ. ಸೊ ಇಟ್ ಸ್ಟಾರ್ಟ್ ಫ್ರಮ್ ಲೆಫ್ಟ್ ಏಟ್ರಿಯಂ, ಇಲ್ಲಿಂದ ಪ್ರಾರಂಭ. ನಮ್ಮ ಆಟಲ್ಲಿ ನಡೆಯೋದಿದೆ, ಪಕ್ಕದ ಮನೆಯವ್ರದಲ್ಲ, ಆಯ್ತಾ? ಇದು ಲೆಫ್ಟ್ ಏಟ್ರಿಯಂ. ಬರೋ ಬ್ಲಡ್ ಯಾವುದು? ಆಕ್ಸಿನೇಟ್ ಬ್ಲಡ್. ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ ಬ್ಲಡ್? ಲೆಫ್ಟ್ ವೆಂಟ್ರಿಕಲ್. ಲೆಫ್ಟ್ ಏಟ್ರಿಯಂ ಲೆಫ್ಟ್ ವೆಂಟ್ರಿಕಲ್. ಲೆಫ್ಟ್ ವೆಂಟ್ರಿಕಲ್ ಇಂದ ಬ್ಲಡ್ ಎಲ್ಲಿಗೆ ಹೋಗ್ತದೆ? ಸೊ ದ ಬ್ಲಡ್ ಫ್ಲೋಸ್ ಥ್ರೂ aorta. Aorta carries blood to the body cells and tissues. Body cells and tissues blood ಎಲ್ಲಿ ಹೋಗ್ತದೆ? Carried through superior inferior vena cava, and this blood flows through the superior or inferior vena cava. Finally they open into right atrium. So illinda start agi, illinda left atrium, in the left ventricle, aorta, body cells and tissues, then becomes vena cava. Vena cava either superior or inferior. Finally they open into right atrium. This is what systemic circulation. It is the longest circulation and is a systemic circulation, not short circulation. It is a very long circulation. Aita hagadre last option is D, short circulation is systemic circulation alla, short circulation pulmonary circulation. Okay, so that is the wrong one. Clear? Now given below are 4 statements regarding human blood circulation circulatory system. 4 statement first ಓದ್ ನೋಡ್ಕೊಳ್ಳೋಣ. Arteries are thick walled and have narrow lumen as compared to veins. ನಮ್ಮ ಆರ್ಟರಿಗಳು ಅದಕ್ಕೆ ವಾಲ್ ತುಂಬಾ ಥಿಕ್ ಇರ್ತದೆ, ಲುಮೆನ್ ತುಂಬಾ ನ್ಯಾರೋ ಇರ್ತದೆ. ಓಕೆ, ಸತ್ಯ. ಅದರಿಂದ ಇದರಲ್ಲಿ ಬ್ಲಡ್ ತುಂಬಾ ಪ್ರೆಷರ್ ಫುಲ್ ಆಗಿ ಹೋಗ್ತದೆ. ಓಕೆ, ರೈಟ್ ಆಪ್ಷನ್. Angina is acute chest pain when the blood circulation to the brain is reduced. A chest pain is right when the blood circulation is to the brain is reduced. Allah, ಆಯ್ತಾ? ಹಾರ್ಟ್ ವಾಲ್ಗೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆದಾಗ ನಿಮ್ಮ ಹಾರ್ಟ್ ವಾಲ್ ನ ಪೇನ್ ಜಾಸ್ತಿ ಆಗತ್ತೆ. ಅದನ್ನ ಸೀರಿಯಸ್ ಚೆಸ್ಟ್ ಪೇನ್ ಅಂತಾರೆ ಹೊರತು ಸೀರಿಯಸ್ ಹೆಡ್ ಪೇನ್ ಅಂತ ಕರೆಯಲ್ಲ. ಸೊ ದಟ್ ಈಸ್ angina is an acute chest pain when blood circulation to the brain is reduced. Allah, it is supply of the blood is reduced to the heart wall. Person with blood group AB can donate blood to any person with any blood group in ABO system. Illa, AB blood group having person can donate blood to only AB, not to any other blood groups. Oge kodak baralla, Age kodak baralla, B ge kodak ಬರೋದಿಲ್ಲ. ಕೊಡೋದು ಒಂದಿಗೆ ಮಾತ್ರ AB ಗೆ. ಅವ ಯೂನಿವರ್ಸಲ್ ರೆಸಿಪಿಯೆಂಟ್, ಸಾರಿ, ಅವ ಯೂನಿವರ್ಸಲ್ ಡೋನರ್ ಅಲ್ಲ, ಅವ ಯೂನಿವರ್ಸಲ್ ರೆಸಿಪಿಯೆಂಟ್. ಓಕೆ, ಕ್ಯಾಲ್ಸಿಯಂ ಅಯಾನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಬ್ಲಡ್ ಕ್ಲಾಟಿಂಗ್. ಸತ್ಯ. ಓಕೆ, ನಿಮ್ಮ ಬ್ಲಡ್ ಕ್ಲಾಟಿಂಗಿಗೆ ಏನ್ ಬೇಕು ಹೇಳಿ? ಥ್ರೋಂಬೋಕೈನೆಸ್ ಅನ್ನೋ ಎನ್ಸೈಮ್ ಬೇಕು. ಎಲ್ಲಿಂದ ಬರುತ್ತೆ ಸರ್? ಎಲ್ಲಿ ನಿಮ್ಮ ಟಿಶ್ಯೂ ಡ್ಯಾಮೇಜ್ ಆಗಿರುತ್ತೋ ಅಥವಾ ಪ್ಲೇಟ್ಲೆಟ್ಸ್ ಇಂದ ದಟ್ ಎನ್ಸೈಮ್ ವಿಲ್ ರಿಲೀಸ್. ಅದೇನ್ ಮಾಡುತ್ತೆ ಸರ್? ಅದು ಪ್ರೋಥ್ರಾಂಬಿನ್ ಅನ್ನ ಥ್ರಾಂಬಿನ್ ಆಗಿ ಕನ್ವರ್ಟ್ ಮಾಡ್ತದೆ. ಥ್ರಾಂಬಿನ್ ಏನ್ ಮಾಡುತ್ತೆ? ಅದು ಡಿಸಾಲ್ವ್ಡ್ ಫೈಬ್ರಿನೋಜನ್ ಅನ್ನ ಕನ್ವರ್ಟ್ ಇಂಟು ಇನ್ಸಾಲ್ಯುಬಲ್ ಫೈಬ್ರಿನ್ ಆಗಿ ಮಾಡಿ ಬ್ಲಡ್ ಅನ್ನ ಕ್ಲಾಟ್ ಮಾಡಿಸುತ್ತೆ. ಬ್ಲಡ್ ಕ್ಲಾಟಿಂಗ್ ಸಿಸ್ಟಮ್. ಇಯರ್ ಕ್ಯಾಲ್ಸಿಯಂ ಅಯಾನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾದ್ರೆ ಯಾರ್ಯಾರು ಸರಿ? ಏನಲ್ಲಿ ಎ ಅಂಡ್ ಡಿ ಏನ್ ಬೇಕಾಗಿದ್ದು? ವಿಚ್ ಆಫ್ ದ ಫಾಲೋಯಿಂಗ್ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಯಾವ್ದಾವ ಸ್ಟೇಟ್ಮೆಂಟ್ ಕರೆಕ್ಟ್ ಹೇಳಿದೆ ನಾನು? ಒಂದು ಎ, ಮತ್ತೊಂದು ಯಾವುದು? ಡಿ. ಎ ಅಂಡ್ ಡಿ ಇಸ್ ದ ಕರೆಕ್ಟ್. ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, identify the wrong statement from the following. Veins contain valves to check backflow of blood due to pressure of low, so presence of low pressure. ಹೌದು, ನಿಮ್ಮ ಆರ್ಟರಿ ಥಿಕ್ ವಾಲ್ ಇರ್ತದೆ, ಅದರೊಳಗಡೆ ಯಾವುದೇ ವಾಲ್ವ್ ಇರಲ್ಲ. ನಿಮ್ಮ ವೇನ್ ತುಂಬಾ ತಿನ್ ವಾಲ್ ಇರುತ್ತೆ, ಇದರೊಳಗಡೆ ವಾಲ್ವ್ ಇರುತ್ತೆ. ಆ ವಾಲ್ವ್ ಇರೋದ್ರಿಂದ ಬ್ಲಡ್ ಫ್ಲೋ ಅನ್ನ ತಡೆಯುತ್ತೆ, ಅಂದ್ರೆ ಬ್ಯಾಕ್ ಫ್ಲೋ ಬ್ಲಡ್ ಅನ್ನ ತಡೆಯುತ್ತೆ. ಸೊ ದೇರ್ ಆರ್ ವಾಲ್ವ್ಸ್ ಇನ್ ದ vein, not in the artery. One of the major difference between artery and vein. Unicellular organisms, most multicellular organisms have intracellular circulation. Unicellular organisms and most multicellular organisms have intracellular circulation. Now, intracellular circulation unto, extracellular circulation unto. No. The flow of blood through the portal vein to certain organ other than heart is called portal circulation. The flow of blood through the portal vein to certain organ other than heart is called portal circulation. Okay. Veins are shorter and hold less blood than arteries. ಈ ರಾಂಗ್ ಸ್ಟೇಟ್ಮೆಂಟ್ ಅಂದ್ರೆ ಏನು ಗೊತ್ತಾ? ಈ ಲಾಸ್ಟ್ ಒನ್. ವೇನ್ಸ್ ಆರ್ ಶಾರ್ಟರ್ ಅಂಡ್ ಹೋಲ್ಡ್ ಲೆಸ್ ಬ್ಲಡ್. ಹಾಗೇನಿಲ್ಲ. ನಿಮ್ಮ ಈ ಬ್ಲಡ್ ನಲ್ಲಿ ಎಷ್ಟು ಬ್ಲಡ್ ಹೋಗ್ಬೇಕೋ
ಅಷ್ಟೇ ಬ್ಲಡ್ ವೇನಲ್ಲಿ ಬರಲೇಬೇಕು, ಅಂದ್ರೆ ಓನ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಡಿ ಇಸ್ ದ ರಾಂಗ್ ಆಪ್ಷನ್, ಆಲ್ ಅದರ್ಸ್ ಆರ್ ಕರೆಕ್ಟ್ ಆಪ್ಷನ್. ಈ ಪೋರ್ಟಲ್ ವೇನ್ ಸಿಸ್ಟಮ್ ಅಂದ್ರೆ ನಿಮ್ಮ ಎಲ್ಲಿಂದ ನಿಮಗೆ ಎಲ್ಲಿಂದ ಸ್ಟಮಕ್ ಇಂದ ಅಥವಾ ಇಂಟೆಸ್ಟೈನ್ ಇಂದ ನಿಮ್ಮ ಲಿವರ್ಗೆ ಡೈರೆಕ್ಟ್ ಆಗಿ ಬ್ಲಡ್ ಕನೆಕ್ಷನ್ ಉಂಟು, ಅದು ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್ ಅಂತ ಕರೀತಾರೆ. ಅದು ಹಾರ್ಟಿಗೆ ಬರೋದಿಲ್ಲ, ಡೈರೆಕ್ಟ್ ಆಗಿ ಹೋಗ್ತದೆ. ಸೊ ದಟ್ಸ್ ಅ ಪೋರ್ಟಲ್ ಸಿಸ್ಟಮ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಅನಿಮಲ್ ಹ್ಯಾವ್ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್? ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದ್ರೆ ಏನು ಅನ್ನೋದು ಫಸ್ಟ್ ಮಾಡ್ಕೊಳ್ಳಿ. ನಮ್ಮಲ್ಲಿ ಇನ್ ಮೋಸ್ಟ್ ಆಫ್ ದ ಮ್ಯಾಮಲ್ಸ್, ನಾಟ್ ಆಲ್ ಮ್ಯಾಮಲ್ಸ್ ಅಥವಾ ಆಲ್ ವರ್ಟಿಬ್ರೇಟ್ಸ್, ಬ್ಲಡ್ ಓನ್ಲಿ ಬ್ಲಡ್ ಫ್ಲೋಸ್ ಓನ್ಲಿ ಥ್ರೂ ದ ಬ್ಲಡ್ ವೆಸಲ್ಸ್. ರಕ್ತನಾಳಗಳ ಮುಖಾಂತರ ಮಾತ್ರ ರಕ್ತ ಹೋಗ್ತದೆ, ಕೊನೆಗೆ ಅದು ಹೋಗಿ ಹಾರ್ಟಿಗೆ ಸೇರ್ಕೊಳ್ತದೆ, ಮತ್ತೆ ಅಗೇನ್ ಹಾರ್ಟಿನಿಂದ ಬ್ಲಡ್ ಮತ್ತೆ ರಕ್ತನಾಳಗಳ ಮುಖಾಂತರನೇ ಮೂವ್ ಆಗ್ತದೆ. ದ ಬ್ಲಡ್ ನೆವರ್ ಕಮ್ಸ್ ಔಟ್ ಆಫ್ ದ blood vessel or heart. This is what is closed circulatory system. What about open circulatory system? Body cavity through blood flow ಆಗ್ತದೆ. As in case of insect, cockroach ಎಲ್ಲ ಇದೆಯಲ್ಲ, ಅಲ್ಲಿ body fluid, body cavity through blood flow ಆಗುತ್ತೆ. There are no blood vessels. That's open circulatory system. ಹಾಗಾದ್ರೆ which of the following animal have open circulatory system ಅಂದ್ರೆ ಅರ್ಥೋರಮ್ ನಲ್ಲಿ ಕ್ಲೋಸ್ ಇದೆ, ಫ್ರಾಗ್ ನಲ್ಲಿ ಕ್ಲೋಸ್ ಇದೆ, ರಾಬಿಟ್ ಅಲ್ಲಿ ಕ್ಲೋಸ್ ಇದೆ. ಈ ಫ್ರಾಗ್ ಅಂಡ್ ರಾಬಿಟ್ ಆರ್ ವರ್ಟಿಬ್ರೇಟ್ಸ್. Earthworm is an exceptional case, that is annelida. Cockroach ಅಲ್ಲಿ ಮಾತ್ರ ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಉಂಟು. ಸೊ ಓಕೆ, ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಇರೋದು ದಟ್ ಈಸ್ ಇನ್ ಕಾಕ್ರೋಚ್. ಆಲ್ ಅದರ್ಸ್ ಹ್ಯಾವ್ ಕ್ಲೋಸ್ ಸರ್ಕ್ಯುಲೇಟರಿ ಸಿಸ್ಟಮ್ ಇನ್ಕ್ಲೂಡಿಂಗ್ ಮ್ಯಾನ್. ಓಕೆ, ಬಂಡಲ್ ಆಫ್ ಈಸ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ? ಹಾರ್ಟ್ ನಲ್ಲಿ ಒಂದು ಕಂಡಕ್ಟಿಂಗ್ ಸಿಸ್ಟಮ್ ಅಂತ ಇರುತ್ತೆ. ನಿಮ್ಮ ಹಾರ್ಟ್ ಸೆಲ್ಫ್ ರೆಗ್ಯುಲೇಟಿಂಗ್ ಒನ್, ನಿಮ್ಮ ಹಾರ್ಟ್ ಸೆಲ್ಫ್ ಆಗಿ ರೆಗ್ಯುಲೇಟ್ ಆಗ್ತದೆ, ಆಯ್ತಾ? ಇದಕ್ಕೆ ಒಂದು ನೋಡಲ್ ಟಿಶ್ಯೂ ಇದೆ. ರೈಟ್ ಕಾರ್ನರ್ ಆಫ್ ದ ರೈಟ್ ಏಟ್ರಿಯಂ ನೋಡಲ್ ಟಿಶ್ಯೂ ಇದೆ. ಇದಕ್ಕೆ ಹೆಸರು SAN ಅಂತ, ಸೈನೋ ಏಟ್ರಿಯಲ್ ನೋಡ್. ಇದಕ್ಕೆ ಇನ್ನೊಂದು ಹೆಸರು ಪೇಸ್ ಮೇಕರ್ ಅಂತ. ಯಾಕೆ ಸರ್ ಪೇಸ್ ಮೇಕರ್ ಅಂತ ಕರೀತಾರೆ ಅಂತ ಹೇಳಿದ್ರೆ, ಇದು ಎಲೆಕ್ಟ್ರಿಕಲ್ ಇಂಪಲ್ಸಸ್ ಅನ್ನ ದೇ ಜನರೇಟ್ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಅಂಡ್ ದೇ ಜನರೇಟ್ ಎಲೆಕ್ಟ್ರಿಕಲ್ ಇಂಪಲ್ಸಸ್ 72 times per minute. ಒಂದು ನಿಮಿಷಕ್ಕೆ 72 ಸರಿ ಹೊಡ್ಕೊಳ್ತದೆ. ಕರೆಕ್ಟ್ ಆಗಿ ಪೇಸ್ ಅನ್ನು ಸೆಟ್ ಮಾಡುತ್ತೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಪೇಸ್ ಮೇಕರ್. ಮತ್ತೊಂದು ನೋಡಲ್ ಟಿಶ್ಯೂ ಇರುತ್ತೆ ನೋಡಿ, ಇಲ್ಲಿ ಏಟ್ರಿಯೋ ವೆಂಟ್ರಿಕ್ಯುಲರ್ ಲೈನ್ ಅಲ್ಲಿ ಇಲ್ಲೊಂದು ಮತ್ತೊಂದು ನೋಡಲ್ ಟಿಶ್ಯೂ ಇರುತ್ತೆ. ಅದನ್ನ AV ನೋಡ್ ಅಂತ ಕರಿತೀರಾ, ಏಟ್ರಿಯೋ ವೆಂಟ್ರಿಕ್ಯುಲರ್ ನೋಡ್ ಅಂತ ಕರಿತೀರಾ. ಬಟ್ ಇದು ಪೇಸ್ ಮೇಕರ್ ಅಲ್ಲ. ಇಲ್ಲಿಂದ ಇಲ್ಲಿಗೆ ದರ ಇಂಟರ್ ನೋಡಲ್ ಟ್ರ್ಯಾಕ್ಸ್ ಅಂತ ಹೇಗಿರುತ್ತೆ. ಆ AV ನೋಡಿನ ಕಂಟಿನ್ಯೂಷನ್ ಇದೆಯಲ್ಲ, ಇದನ್ನ ಬಂಡಲ್ ಆಫ್ ಈಸ್ ಅಂತ ಕರಿತೇವೆ. ಅದು ಡಿವೈಡ್ ಆಗಿ ರೈಟ್ ಅಂಡ್ ಲೆಫ್ಟ್ ಬಂಡಲ್ ಬ್ರಾಂಚಸ್ ಆಗುತ್ತೆ. ಅದು ಮತ್ತೆ ಮೆನಿ ಬ್ರಾಂಚಸ್ ಆಗಿ ವೆಂಟ್ರಿಕಲ್ ಮೇಲೆ ಸ್ಪ್ರೆಡ್ ಆಗುವ ಅದನ್ನ ಪರ್ಕ್ಯುಂಜಿ ಫೈಬರ್ಸ್ ಅಂತ ಕರೀತೇವೆ. ದಿಸ್ ಇಸ್ ದ ಸಿಸ್ಟಮ್ ಥ್ರೂ ವಿಚ್ ದ ಹಾರ್ಟ್ ಫಂಕ್ಷನ್ಸ್. ಓಕೆ, ನರ್ವಸ್ ಟಿಶ್ಯೂ ಸಪ್ಲೈ ಎಲೆಕ್ಟ್ರಿಕಲ್ ಇಂಪಲ್ಸ್ ಎಂಟರ್ ಹಾರ್ಟ್. ನರ್ವಸ್ ಟಿಶ್ಯೂ ಅಲ್ಲ. ಮಸ್ಕ್ಯುಲರ್ ಟಿಶ್ಯೂ ಸಪ್ಲೈ ಎಲೆಕ್ಟ್ರಿಕ್ ಇಂಪಲ್ಸ್ ಟು ಎಂಟರ್ ಹಾರ್ಟ್. ನರ್ವಸ್ ಟಿಶ್ಯೂ ಅಲ್ಲ, ನರ್ವಸ್ ಟಿಶ್ಯೂ ಬಿಟ್ಬಿಡಿ, ಆಯ್ತಾ? ಇಟ್ ಈಸ್ ನಾಟ್ ಓನ್ಲಿ ಸಪ್ಲೈ ದ ನರ್ವಸ್ ಟಿಶ್ಯೂ. ಸರಿ, ಯಾವ್ದು ಯಾರ ಬಗ್ಗೆ? ಬಂಡಲ್ ಆಫೀಸ್ ಅಲ್ವಾ? ಬಂಡಲ್ ಆಫೀಸ್ ಬಗ್ಗೆ ಇಷ್ಟಾಗಿ ಮಾತಾಡೋದು. ಇಟ್ ಇಸ್ ಎ ಮಸಲ್ ಟಿಶ್ಯೂ ದಟ್ ಕಂಡಕ್ಟ್ಸ್ ನರ್ವ್ ಇಂಪಲ್ಸಸ್, ಎಲೆಕ್ಟ್ರಿಕಲ್ ಇಂಪಲ್ಸಸ್ ಥ್ರೂ ದ ವೆಂಟ್ರಿಕಲ್ಸ್. ಯಾವ್ದಿದೆಯಾ? ಮಸಲ್ ಟಿಶ್ಯೂ ಹೌದು, ಸಪ್ಲೈ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಟು ವೆಂಟ್ರಿಕಲ್ಸ್. ಬಂಡಲ್ ಆಫೀಸ್, ಇದು ಬಂಡಲ್ ಆಫ್ ಈಸ್. ಏನ್ ಸರ್ ಬಂಡಲ್ ಆಫ್ ಈಸ್ ಅಂದ್ರೆ ಅವ್ನು ಕಂಡಿಡ್ದದು, ಅವನ ಹೆಸರದು ಈಸ್ ಅಂತ, ಆಯ್ತಾ? ಸೊ ದಟ್ಸ್ ದ ಥಿಂಗ್. ದೆನ್ ECG ಡಸ್ ನಾಟ್ ಎಕ್ಸ್ಪ್ಲೈನ್. ಸಾಮಾನ್ಯವಾಗಿ ECG ಗೊತ್ತುಂಟಲ್ಲ ನಿಮಗೆ, ಹೀಗಿರ್ತದೆ, ಸಣ್ಣದೊಂದು ಸಣ್ಣ ಬಲ್ಚ್ ಇರುತ್ತೆ, ಆಮೇಲೆ ಬಂದು ಕೆಳಗೆ ಬಂದು ಹೀಗೆ ಹೋಗಿ ಮತ್ತೆ ಹೀಗಿರ್ತದೆ. ದಿಸ್ ಇಸ್ ECG. ಇದು P ವೇವ್, ಇದು Q ವೇವ್, R ವೇವ್, S ವೇವ್, T ವೇವ್. ಓಕೆ, ಇದರಲ್ಲಿ ವಾಟ್ ಇಸ್ ದ P? ಏಟ್ರಿಯಲ್ ಡಿಪೋಲರೈಸೇಷನ್. QRS ventricular depolarization. T ventricular repolarization. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಏಟ್ರಿಯಲ್ ಡಿಪೋಲರೈಸೇಷನ್, ವೆಂಟ್ರಿಕ್ಯುಲರ್ ಡಿಪೋಲರೈಸೇಷನ್, ವೆಂಟ್ರಿಕ್ಯುಲರ್ ರೀಪೋಲರೈಸೇಷನ್. ಇದು ಮೂರಿರೋದು. ಓಕೆ, ಈಗ ಇದ್ರಲ್ಲಿ ಯಾವುದಿಲ್ಲ? ಏಟ್ರಿಯಲ್ ರೀಪೋಲರೈಸೇಷನ್ ಇಲ್ಲ. ಏಟ್ರಿಯಲ್ ಡಿಪೋಲರೈಸೇಷನ್ ಉಂಟು, ವೆಂಟ್ರಿಕಲ್ ಡಿಪೋಲರೈಸೇಷನ್, ರೀಪೋಲರೈಸೇಷನ್, ಏಟ್ರಿಯಲ್ ರೀಪೋಲರೈಸೇಷನ್ ಇಲ್ಲ. ಅಂದ್ರೆ ಏಟ್ರಿಯಲ್ ರೀಪೋಲರೈಸೇಷನ್ ಮೀನ್ಸ್ ರಿಲ್ಯಾಕ್ಸೇಷನ್ ಅಂತ ಅರ್ಥ. ದಿಸ್ ರಿಲ್ಯಾಕ್ಸೇಷನ್ ಇಸ್ ನಾಟ್ ದೇರ್. ವೆಂಟ್ರಿಕಲ್ ಡಿಪೋಲರೈಸೇಷನ್ ಅಂದ್ರೆ ವೆಂಟ್ರಿಕಲ್ ಕಂಟ್ರಾಕ್ಷನ್ ಉಂಟು. ಈ ವೆಂಟ್ರಿಕಲ್ ರೀಪೋಲರೈಸೇಷನ್ ಅಂದ್ರೆ ವೆಂಟ್ರಿಕಲ್ ರಿಲ್ಯಾಕ್ಸೇಷನ್ ಉಂಟು. ಇಲ್ದಿರೋದು ಯಾವುದು?
atrial relaxation is not there. ECG ನಲ್ಲಿ ECG ನಲ್ಲಿ ventricular contraction ಉಂಟು, atrial contraction ಉಂಟು, ventricular relaxation ಉಂಟು, auricular relaxation ಇಲ್ಲ. So D is the answer for this. Read the statement A and B, identify the answers. Statement A. In a normal heart, aorta originates from right atrium. Allah, Shuddha Sullu. Whereas the pulmonary artery arises from the left atrium. Nodi, normal heart and the abnormal heart irtave. Normal heart nalli aorta rises from the left ventricle. Idu left ventricle idu. Illinda barodane ನಾವು aorta ಅಂತ ಕರೆಯೋದು. ಆಯ್ತಾ? ಆಮೇಲೆ pulmonary artery arises from the right atrium. Right atrium ಇಂದ pulmonary artery rise ಆಗ್ತದೆ. ಇದು ನಾರ್ಮಲ್ ಹಾರ್ಟಿನ ಸಿಸ್ಟಮ್. ಉಳಿಕೆದೆಲ್ಲ ಶುದ್ಧ ಸುಳ್ಳು. ನೋಡಿ, in a normal heart aorta originates from right atrium ಅಲ್ಲ, whereas pulmonary artery arises from the left ventricle ಅಲ್ಲ, ಅದು ರಿವರ್ಸ್ ಆಗಬೇಕು. ಓಕೆ. Endocardium comprises an endothelium of squamous epithelial cells resting on a thin layer of loose connective tissue. Endocardium, myocardium, epicardium ಅಂತ ಮೂರು ಲೇಯರ್ಸ್ ಆಫ್ ಹಾರ್ಟ್ಗೆ ಮೂರು ವಾಲ್ ಲೇಯರ್ಸ್ ಉಂಟು. ಅದನ್ನೇ ನಾವು ಔಟರ್ ಮೋಸ್ಟ್ ಎಪಿಕಾರ್ಡಿಯಂ, ಮಿಡಲ್ ಮಯೋಕಾರ್ಡಿಯಂ ಅಂಡ್ ಇನ್ನರ್ ಎಂಡೋಕಾರ್ಡಿಯಂ. ಆಯ್ತಾ? ಎಂಡೋಕಾರ್ಡಿಯಂ ಕಂಪ್ರೈಸಸ್ ಎಂಡೋಥೀಲಿಯಂ ಆಫ್ ಸ್ಕ್ವಾಮಸ್ ಎಪಿಥೀಲಿಯಂ ಅಲ್ಲ, ಅದು ಕನೆಕ್ಟಿವ್ ಟಿಶ್ಯೂ. ಅದು ಎಂಡೋಕಾರ್ಡಿಯಂ. ಆಯ್ತಾ? ನಾಟ್ ಕನೆಕ್ಟ್ ಎಂಡೋಥೀಲಿಯಂ ಅಲ್ಲ. ಎಂಡೋಥೀಲಿಯಂ ಇರೋದು ಬ್ಲಡ್ ವೆಸಲ್ ಒಳಗಡೆ ಇರೋದು, ಬ್ಲಡ್ ಕೆಪಿಲರಿ ಒಳಗಡೆ ಇರೋದು ಎಂಡೋಥೀಲಿಯಲ್ ಸೆಲ್ಸ್, ನಾಟ್ ಆನ್ ದ ಇನ್ನರ್ ವಾಲ್ ಆಫ್ ದ ಹಾರ್ಟ್. ಇನ್ನರ್ ದ ಹಾಲ್ ಆಫ್ ದ ಕನೆಕ್ಟಿವ್ ಟಿಶ್ಯೂ resting on a thin layer of loose connective tissue. Allah, that's a statement. A is correct, B is wrong. This one is the answer. Heart ejects about 70 ml of blood in one beat. ಅವಾಗ ನಾನು ಹೇಳಿದೆ, ಕರೆಕ್ಟ್ ತಾನೆ? ನಿಮ್ಮ ಹಾರ್ಟ್ ಎಜೆಕ್ಟ್ಸ್ ಅಂದ್ರೆ ಅರ್ಥ ಏನು ಗೊತ್ತಾ? ವೆಂಟ್ರಿಕಲ್ ಇಂದ ಯಾವ್ದಾದ್ರು ಒಂದು ವೆಂಟ್ರಿಕಲ್ ಇಂದ 70 ml ಆಫ್ ಬ್ಲಡ್ ಬರ್ತದೆ. ಇದರಿಂದ ಅಯೋರ್ಟಾ ಮುಖಾಂತರ 70 ml of blood ಒಂದು ಸರಿ ಹಾರ್ಟ್ ಕಂಟ್ರಾಕ್ಟ್ ಆದ್ರೆ 70 ml of blood flows through this one. What is this? This what ಸ್ಟ್ರೋಕ್ ವಾಲ್ಯೂಮ್ ಅಂತ ಕರಿತೀವಿ. ಒಂದು ಸರಿ ಬ್ಲಡ್ ಒಂದು ಅಂದ್ರೆ ಲೆಫ್ಟ್ ವೆಂಟ್ರಿಕಲ್ ಕಂಟ್ರಾಕ್ಟ್ ಆದ್ರೆ 70, ರೈಟ್ ವೆಂಟ್ರಿಕಲ್ ಕಂಟ್ರಾಕ್ಟ್ ಆಗುತ್ತೆ ಒಟ್ಟಿಗೆನೆ, ಅದರಿಂದ ನಾನು 70 ಬರುತ್ತೆ. ಬಟ್ ನಾವು 70 ಲೆಕ್ಕ ಹಾಕೋದು. 70 is the stroke volume. ಅವ್ರು ಎಷ್ಟು ಸರಿ ಕಂಟ್ರಾಕ್ಟ್ ಆಗುತ್ತೆ ಸರ್? ಒಂದು ನಿಮಿಷಕ್ಕೆ 72 ಟೈಮ್ಸ್. ಅವ್ರಿಗೆ ಟೋಟಲ್ ಎಷ್ಟಾಯ್ತು ಸರ್? 50-40. ಇದೇನು ಸರ್? ಇದು ಕಾರ್ಡಿಯಕ್ ಔಟ್ಪುಟ್, ದಟ್ ಇಸ್ ಪರ್ ಮಿನಿಟ್. ಒಂದು ನಿಮಿಷಕ್ಕೆ ನಿಮ್ಮ ಹಾರ್ಟ್ ಪಂಪ್ ಮಾಡ್ತಕ್ಕಂಥ ಬ್ಲಡ್ಡಿನ ವಾಲ್ಯೂಮ್ 50-40, ಅರೌಂಡ್ 5 ಲೀಟರ್ಸ್ ಆಫ್ ಬ್ಲಡ್. ಹಾಗೆ ಸುಮ್ಮನೆ ಮನೆಯಲ್ಲಿ ಕೆಲಸ ಇಲ್ದಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಒಂದು ನಿಮಿಷಕ್ಕೆ 5 ಲೀಟರ್ ಬ್ಲಡ್ ಸಪ್ಲೈ ಮಾಡೋ, ಪಂಪ್ ಮಾಡೋ ನಿಮ್ಮ ಹಾರ್ಟ್ ಒಂದು ಗಂಟೆಗೆ ಎಷ್ಟು ಮಾಡ್ತದೆ, ಒಂದು ದಿನಕ್ಕೆ ಎಷ್ಟು ಮಾಡ್ತದೆ, 7 ದಿನಕ್ಕೆ ಎಷ್ಟು ಮಾಡ್ತದೆ, ಒಂದು ತಿಂಗಳಿಗೆ ಒಂದು ಎಷ್ಟು ಮಾಡ್ತದೆ, ಒಂದು ವರ್ಷಕ್ಕೆ ಎಷ್ಟು ಪಂಪ್ ಬ್ಲಡ್ ಅನ್ನ ಪಂಪ್ ಮಾಡ್ತದೆ, ನೀವು ಬದುಕಿರೋ ಟೈಮ್ ಎಷ್ಟು ಬ್ಲಡ್ ಅನ್ನ ಪಂಪ್ ಮಾಡ್ತದೆ ನೋಡ್ಕೊಳ್ಳಿ. ಅಷ್ಟೆಲ್ಲ ಕೆಲಸ ಮಾಡೋ ಹಾರ್ಟ್ ಒಂದು ಸೆಕೆಂಡ್ ಸಹ ರೆಸ್ಟ್ ತಗೊಳ್ಳಲ್ಲ. ಹಾರ್ಟ್ ಏನೋ ರೆಸ್ಟ್ ತಗೊಂಡ್ರೆ ನೀವು ಪರ್ಮನೆಂಟ್ ರೆಸ್ಟಿಗೆ ಹೋಗ್ಬೇಕಾಗ್ತದೆ. ಓಕೆ, read the following statement of and choose the correct option. Atria receive blood from all part of the body which subsequently flows into ventricle. Atria ಅಂದ್ರೆ ಎಸ್, ಎರಡು ಏಟ್ರಿಯಾ, ರೈಟ್ ಅಂಡ್ ಲೆಫ್ಟ್ ಏಟ್ರಿಯಾ. ಎಸ್, ರೈಟ್, ಎಲ್ಲದೂ ಅಷ್ಟೇ. ಐ ಮೀನ್ ರೈಟ್ ಆಪ್ಷನ್. ಆಕ್ಷನ್ ಪೊಟೆನ್ಷಿಯಲ್ ಜನರೇಟೆಡ್ ದ ಸೈನೋಏಟ್ರಿಯಲ್ ನೋಡ್ SAN passes from atria to ventricles. ಇದು ಎರಡು ಆಪ್ಷನ್ಗಳು ಸರಿ ಇದೆ. ಆದರೆ ಕ್ವಶನ್ ಇರ್ತಕ್ಕಂಥ ಆನ್ಸರ್ಗಳು ನೋಡ್ಕೊಳ್ಳಿ. ಆಕ್ಷನ್ ಮೆನ್ಷನ್ಡ್ ಇನ್ ದ ಸ್ಟೇಟ್ಮೆಂಟ್ 1 ಡಿಪೆಂಡ್ ಆನ್ ಆಕ್ಷನ್ ಮೆನ್ಷನ್ಡ್ ಇನ್ ದ ಸ್ಟೇಟ್ಮೆಂಟ್ 2. Atria receives blood from all part of the body which subsequently flow into ventricles. Yes. Statement 2 action potential generate at the sinoatrial node passes from atria to ventricles. ಈ ಏಟ್ರಿಯಾ ಅಂದ ವೆಂಟ್ರಿಕಲ್ಸ್ ಏನು ಜನರೇಟರ್ ಯಾವುದು ಪೊಟೆನ್ಷಿಯಲ್ ಬರ್ತದಲ್ವಾ, ಇದರಿಂದನೇ ಬ್ಲಡ್ ಫ್ಲೋ ಆಗೋದು. ಹಾರ್ಟಿನ ಕಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಮೇಕ್ ದ ಮೂವ್ಮೆಂಟ್ ಆಫ್ ಬ್ಲಡ್. ಸೊ ಫಸ್ಟ್ ಆಪ್ಷನ್ಗೆ ಸಬ್ಟ್ರಾಕ್ಷನ್ ಎರಡೂ ಸರಿ ಸೈಮಲ್ಟೇನಿಯಸ್ ನಡೀತಕ್ಕಂಥ ಕೆಲಸಗಳು. ಆಕ್ಷನ್ ಮೆನ್ಷನ್ಡ್ 1 ಸ್ಟೇಟ್ಮೆಂಟ್ ಇನ್ ಸ್ಟೇಟ್ಮೆಂಟ್ 1 ಇಸ್ ಡಿಪೆಂಡ್ ಆನ್ ಆಕ್ಷನ್ ಮೆನ್ಷನ್ಡ್ ಇನ್ ಸ್ಟೇಟ್ಮೆಂಟ್ 2. ಇದರ ಮೇಲೆ ಇದು ಡಿಪೆಂಡ್ ಆಗಿದೆ. ಎಸ್, ಆಕ್ಷನ್ ಮೆನ್ಷನ್ಡ್ ಇನ್ ಸ್ಟೇಟ್ಮೆಂಟ್ 2 ಇಸ್ ಡಿಪೆಂಡ್, ಅದಲ್ಲ.
Action mentioned in statement 1 and 2 are independent alla. Action mentioned in 2 is 1 and synchronous alla. Okay. So idare mele adu depend agirutte. So first option is the correct one. Identify the wrong statement from the following. Presence of RBC in urine is known as hematuria. Heme andre blood anta, uria andre uria anta artha. ರಕ್ತ ಅಂದ್ರೆ ಮೂತ್ರದಲ್ಲಿ ರಕ್ತ ಹೋಗ್ತಾ ಇದ್ರೆ ಆ ಕಂಡೀಷನ್ಗೆ ಹೆಮಟ್ಯೂರಿಯಾ ಅಂತ ಕರೆಯೋದು. ಯೂರಿನಲ್ಲಿ ಗ್ಲೂಕೋಸ್ ಹೋಗ್ತಾ ಇದ್ರೆ ಗ್ಲೈಕೋಸೂರಿಯಾ ಅಂತ ಕರೆಯೋದು. ಆಯ್ತಾ? ಯೂರಿನಲ್ಲಿ ಕೀಟೋನ್ ಮಾಡಿಸ್ ಹೋಗ್ತಾ ಇದ್ರೆ ಕೀಟೋ ಯೂರಿಯಾ ಅಂತಾನೆ ಕರೀತಾರೆ. ಸೊ ದಟ್ಸ್ ದ ರೈಟ್ ಆಪ್ಷನ್. ಮಯೋಜೆನಿಕ್ ಹಾರ್ಟ್ ಇಸ್ ಫೌಂಡ್ ಇನ್ ಸಮ್ ಮೆಂಬರ್ಸ್ ಆಫ್ ಫೈಲಮ್ ಮೊಲಸ್ಕಾ. ಹೌದು, ಕೆಲವು ಮೊಲಸ್ಕಾದ ಮೆಂಬರ್ಸ್ ಅಲ್ಲೂ ಸಹ ಮಯೋಜೆನಿಕ್ ಹಾರ್ಟ್ ಉಂಟು. ಮಯೋಜೆನಿಕ್ ಹಾರ್ಟ್ ಅಂದ್ರೆ ದೊಡ್ಡ ನಿಮ್ಮ ಹಾರ್ಟಿನ ಎಲೆಕ್ಟ್ರಿಕ್ ಇಂಪಲ್ಸಸ್ ಆರ್ ಜನರೇಟೆಡ್ ಫ್ರಮ್ ದ ಹಾರ್ಟ್ ಮಸಲ್ ಓನ್ಲಿ, ನಾಟ್ ಫ್ರಮ್ ದ ನ್ಯೂರಾನ್ಸ್. ನ್ಯೂರಾನ್ ಇಂದ ಬಂದ್ರೆ ನ್ಯೂರೋಜೆನಿಕ್ ಹಾರ್ಟ್, ಗ್ಯಾಂಗ್ಲಿಯರ್ ಇಂದ ಬಂದ್ರೆ, ನಿಮ್ಮ ಹಾರ್ಟಿನ ಮಸಲ್ ಇಂದ ಬಂದ್ರೆ ಅದು ಮಯೋಜೆನಿಕ್ ಹಾರ್ಟ್. ನ್ಯೂರೋಜೆನಿಕ್ ಹಾರ್ಟ್ ಇಸ್ ದ ಕ್ಯಾರೆಕ್ಟರ್ಸ್ ಆಫ್ ಮೋಸ್ಟ್ ಇನ್ವರ್ಟಿಬ್ರೇಟ್ಸ್. ಎಸ್, ರೈಟ್ ಆಪ್ಷನ್. ಓಕೆ. ಏಟ್ರಿಯೋವೆಂಟ್ರಿಕ್ಯುಲರ್ ನೋಡ್ ಆಲ್ಸೋ ಕನ್ಸಿಡರ್ ಆಸ್ ಅ ಪೇಸ್ ಮೇಕರ್. ಆವಾಗಲೇ ನಾನು ಹೇಳಿದೆ, ಪೇಸ್ ಮೇಕರ್ ಅಂತ ಹೇಳೋದು ಎ ವಿ ನೋಡನ್ನ ಮಾತ್ರ, ಸಾರಿ ಎಸ್ ಎ ನೋಡನ್ನ ಮಾತ್ರ. ಸೈನೋ ಏಟ್ರಿಯಲ್ ನೋಡ್, ಎ ವಿ ನೋಡನ್ನ ಆ ರೀತಿ ಕರಿಯಲ್ಲ. ಎ ವಿ ನೋಡ್ ದೇ ಆಲ್ಸೋ ಜನರೇಟ್ ಇಂಪಲ್ಸಸ್, ಕೆನಾಟ್ ಸೆಟ್ ದ ಪೇಸ್. ಅದರಿಂದ ಅದು ಪೇಸ್ ಮೇಕರ್ ಅಲ್ಲ. ಓಕೆ, ಆಪ್ಷನ್ ಇಸ್ ಡಿ ಇಸ್ ದ ರಾಂಗ್ ಆಪ್ಷನ್, ದಟ್ ಒನ್. Identify the wrong statement again from the following. At high altitude, the erythrocyte in human blood increases in number. ನೀವು ಉಡುಪಿಯಲ್ಲಿ ಇದ್ದೀರಾ ಅಂದ್ರೆ ಸಮುದ್ರದ ತೀರದಲ್ಲಿ ಇದ್ದೀರಾ, ನಿಮ್ಮಲ್ಲಿ RBC ನಂಬರ್ ಜಾಸ್ತಿ ಉಂಟು, ಸಾರಿ RBC ಒಂದು ಲೆವೆಲ್ ಉಂಟು. ನೀವು ಹಿಮಾಲಯ ಹತ್ತೀನಿ ಅಂತ ಹೋಗಿ ಗುಡ್ಡ ಹತ್ತಕ್ಕೆ ಶುರು ಮಾಡಿದ್ರೆ ನಿಮಗೆ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತದೆ. ಬಿಕಾಸ್ ಆಕ್ಸಿಜನ್ ಟೆನ್ಷನ್ ಇಸ್ ವೆರಿ ಲೋ ಅಟ್ ಹೈ ಆಲ್ಟಿಟ್ಯೂಡ್. ಆಗ ನೀವು ಹತ್ತುವಾಗ ನಿಮ್ಮ ಹಾರ್ಟ್ ಪಲ್ಪಿಟೇಷನ್ ಜಾಸ್ತಿ ಆಗುತ್ತೆ, ರೆಸ್ಪಿರೇಟರಿ ರೇಟ್ ಜಾಸ್ತಿ ಆಗುತ್ತೆ. ಆವಾಗ ನಿಮ್ಮ ಬಾಡಿ ಪ್ರೊಡ್ಯೂಸ್ ಮೋರ್ ಅಂಡ್ ಮೋರ್ RBC. ದೇ ಪ್ರೊಡ್ಯೂಸ್ ಮೋರ್ ಅಂಡ್ ಮೋರ್ ಅಂಡ್ RBC. ಆವಾಗ ಆಯ್ತಾ, ನಿಮ್ಮ ಅಂದ್ರೆ ಟಿಬೇಟ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಉಡುಪಿಲಿ ಇರ್ತಕ್ಕಂಥವ್ರು ಕಂಪೇರ್ ಮಾಡಿದ್ರೆ ಟಿಬೇಟಿಯನ್ ಹತ್ರ RBC ನಂಬರ್ ಮೋರ್, ನಮ್ಮ ಹತ್ರ RBC ನಂಬರ್ ಲೆಸ್. ಬಿಕಾಸ್ ದಟ್ ಪರ್ಸನ್ ರಿಕ್ವೈರ್ ಮೋರ್ RBC ಟು ಮೀಟ್ the requirement of the oxygen of the body. Blood vessel of diaphragm is called phrenic artery. Phrenic artery alla, phrenic muscle. Phrenic muscle. Joint diastole never occurs during the function of heart. ನಮಗೆ ಬೇಕಾಗಿದ್ದೇನು ರಾಂಗ್ ಸ್ಟೇಟ್ಮೆಂಟ್ ಹೇಳ್ತಾನೆ. ಯಾಕಪ್ಪ 2-3 ರಾಂಗ್ ಇದೆಯಲ್ಲ. ಓಕೆ, ನೋಡೋಣ. ಹೈ ಆಲ್ಟಿಟ್ಯೂಡ್ ಎರಿಥ್ರೋಸೈಟ್ಸ್ ಬ್ಲಡ್ ಇನ್ಕ್ರೀಸಸ್ ನಂಬರ್ ಇಸ್ ಆಪ್ಷನ್ ರೈಟ್. ಆಯ್ತಾ? ಬ್ಲಡ್ ವೆಸಲ್ ಆಫ್ ಡಯಾಫ್ರಮ್ ಇಸ್ ಸಾರಿ blood vessel of diaphragm is a phrenic artery. Right. Muscle alladu correct artery. Okay. Joint diastole never occurs during the function of heart. Joint diastole ಆಗುತ್ತೆ, atrium ಮತ್ತೆ ventricle at a time relaxation ಆಗುತ್ತೆ, ಅದನ್ನ joint diastole ಅಂತ ಕರೀತೇವೆ. So C is the wrong one. Renal portal system is operating in man which is supply blood from lower part of the body to kidney. ಒಂದು ನಿಮಿಷ ಮಕ್ಕಳೇ, ಸರಿ ಸರ್ ಇಲ್ಲೊಂದು ಸರಿ ಕೇಳ್ಕೊಳ್ಳಿ. ಜಾಯಿಂಟ್ ಸಿಸ್ಟೋಲ್ ನಮ್ಮ ಹಾರ್ಟ್ ಅಲ್ಲಿ ಆಗಲ್ಲ, ಜಾಯಿಂಟ್ ಡಯಾಸ್ಟೋಲ್ ನಮ್ಮ ಹಾರ್ಟ್ ಅಲ್ಲಿ ಆಗ್ತದೆ. ಜಾಯಿಂಟ್ ಸಿಸ್ಟೋಲ್ ಆಗಲ್ಲ ಅನ್ನೋದೇ ರೈಟ್ ಆಪ್ಷನ್. ನಮ್ಮಲ್ಲಿ ಯಾವ್ದು ದಿಸ್ ಒನ್ ಇಸ್ ನಾಟ್ ದೇರ್. ರೀನಲ್ ಪೋರ್ಟಲ್ ಸಿಸ್ಟಮ್ ನಮ್ಮಲ್ಲಿ ಇಲ್ಲ, ಇದು ಫ್ರಾಗ್ ನಲ್ಲಿ ಮಾತ್ರ ಇದೆ. ನಮ್ಮಲ್ಲಿ ಇರೋದು ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್. ವಿ ಹ್ಯಾವ್ ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್, ನಾಟ್ ಎಟ್ ಆಲ್ ರೀನಲ್ ಪೋರ್ಟಲ್ ಸಿಸ್ಟಮ್. ರೀನಲ್ ಪೋರ್ಟಲ್ ಸಿಸ್ಟಮ್ ಇರುವುದು ಫ್ರಾಗ್ ನಲ್ಲಿ, ನಮ್ಮಲ್ಲಿ ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್ ಮಾತ್ರ. ಫ್ರಾಗ್ ನಲ್ಲಿ ಹೆಪಾಟಿಕ್ ಪೋರ್ಟಲ್ ಉಂಟು, ರೀನಲ್ ಪೋರ್ಟಲ್ ಉಂಟು. ನಾನು ಅವಾಗಿದೆ ಜಾಯಿಂಟ್ ಸಿಸ್ಟೋಲ್ ನಮ್ಮಲ್ಲಿ ಆಗಲ್ಲ, ಬಟ್ ಜಾಯಿಂಟ್ ಡಯಾಸ್ಟೋಲ್ ಆಗ್ತದೆ. ಇವನ್ ಹೇಳ್ತಾರೆ ಜಾಯಿಂಟ್ ಸಿಸ್ಟೋಲ್ ನೆವರ್ ಅಕ್ಕರ್ ಅಂದ್ರೆ ದಟ್ಸ್ ರೈಟ್ ಥಿಂಗ್. ಲಾಸ್ಟ್ ಒನ್ ಇಸ್ ದ ರಾಂಗ್ ಒನ್. ಓಕೆ. ಆರ್ಟರೀಸ್ ಆರ್ ಥಿನ್ ವಾಲ್ ಅಲ್ಲ, ಥಿಕ್ ವಾಲ್. ಬ್ಲಡ್ ಫ್ಲೋಸ್ ವಿತ್ ಹೈ ಪ್ರೆಷರ್. ಆರ್ಟರಿಗಳು ಇದು ತುಂಬಾ ಥಿಕ್ ಆಗಿರ್ತದೆ, ಅದು ಬ್ಲಡ್ ತುಂಬಾ ಫಾಸ್ಟ್ ಅಂದ್ರೆ ಪ್ರೆಷರ್ ಅಲ್ಲಿ ಹೋಗ್ತದೆ. ವೇನ್ಗಳು ತುಂಬಾ ತಿನ್ನಾಗಿರ್ತದೆ, ಅದರ ವಾಲ್ ತುಂಬಾ ತಿನ್ನಿರ್ತದೆ. ಅಲ್ಲೊಳಗಡೆ ಬ್ಲಡ್ ಫ್ಲೋ ಸ್ವಲ್ಪ ಸ್ಲೋ ಆಗ್ತದೆ. ಆಮೇಲೆ ಒಳಗಡೆ ಬ್ಲಡ್ ಫ್ಲೋ ಹಿಂದಕ್ಕೆ ಬ್ಲಡ್ ಹೋಗದಕ್ಕೆ ವಾಲ್ವ್ ಇರುತ್ತೆ. ಆರ್ಟರಿ ಯಾರು ಅಂದ್ರೆ ಆರ್ಟರಿ ಕ್ಯಾರೀಸ್ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ವೇನ್ ಯಾರು ಅಂದ್ರೆ ವೇನ್ಸ್ ಕ್ಯಾರಿ ಬ್ಲಡ್ ಇನ್ ಟು ದ ಹಾರ್ಟ್. ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ಸಿಂಪಲ್ ಡಿಫರೆನ್ಸ್ ಬಿಟ್ವೀನ್ ಆರ್ಟರಿ ಅಂಡ್ ವೇನ್. ಓಕೆ, ಇದಕ್ಕೆ ನಾವೇನು ಆನ್ಸರ್ ಹೇಳಿದ್ವಿ? Thin wall of the blood flows with high pressure. This is this one. Sorry, thin wall alla, thick wall. Thick wall and blood flows with high pressure. Idu thin wall alla, thick wall blood flows low pressure alla.
So all these are wrong. This the second one is the right one. Okay. Read the statement A and B and identify the answers. Tricuspid valve present between the left atrium and left ventricle. ಫಸ್ಟ್ ಆಫ್ ಹಾರ್ಟ್ ನ ಲೆಫ್ಟ್ ಯಾವ್ದು ರೈಟ್ ಯಾವ್ದು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನೀವು ಹೀಗೆ ನಿಂತ್ಕೊಂಡಾಗ ನಿಮ್ಮ ಲೆಫ್ಟ್ ಇಸ್ ದ ಲೆಫ್ಟ್ ಹಾರ್ಟ್, ನಿಮ್ಮ ರೈಟ್ ಸೈಡ್ ಹಾರ್ಟ್. ಆಯ್ತಾ? ಇಲ್ಲಿರೋದು ಟ್ರೈಕಸ್ಪಿಡ್ ವಾಲ್ವ್ ಅಲ್ಲ, ಇಲ್ಲಿರೋದು ಮಿಟ್ರಲ್ ವಾಲ್ವ್, ಬೈಕಸ್ಪಿಡ್ ವಾಲ್ವ್. ಇಲ್ಲಿರೋದು ಟ್ರೈಕಸ್ಪಿಡ್ ವಾಲ್ವ್. ಹಾರ್ಟ್ ನ ರೈಟ್ ಏಟ್ರಿಯೋ ವೆಂಟ್ರಿಕಲ್ ಅಪರ್ಚರ್ ಇಸ್ ಗಾರ್ಡೆಡ್ ಬೈ ಟ್ರೈಕಸ್ಪಿಡ್ ವಾಲ್ವ್. Heart in a left atrial ventricular aperture is guarded by bicuspid valve, and the wall of the opening of the aorta and pulmonary artery guarded by semi-lunar valves. Agar idenidu tricuspid valve is present between the left atrial ventricular left atrium and ventricle. Idu tappu. Connection between arteries and vein are formed by arterioles and venules. In between there are capillaries. This is B option is correct. Andre statement A is wrong, B is correct. B is option. Identify mismatched one from the following. RH incompatibility. ಗಂಡ ಹೆಂಡತಿನಲ್ಲಿ RH ಅಥವಾ ಗಂಡ ಹೆಂಡತಿ ನಾನು ತಾಯಿಗೂ ಮಗುವಿಗೂ RH ನಲ್ಲಿ ಪಾಸಿಟಿವ್ ಡಿಫರೆನ್ಸ್ ಬಂದ್ರೆ, ಫಾರ್ ಎಕ್ಸಾಂಪಲ್ ತಾಯಿ RH ನೆಗೆಟಿವ್ ಇದ್ದು ಬೆಳೀತಕ್ಕಂಥ ಮಗು RH ಪಾಸಿಟಿವ್ ಇದ್ದರೆ ದೇರ್ ಇಸ್ ಎ ಚಾನ್ಸ್ ಫಾರ್ ಲೀಕೇಜ್ ಆಫ್ ಬ್ಲಡ್ ಫ್ರಮ್ ದ fetus to the mother, and that leakage of blood may develop antibodies in the mother blood. This antibody finally reaches the fetal body and causes the disease called erythroblastosis fetalis. ಇದನ್ನ RH incompatibility ಅಂತ ಕರೀತಾರೆ. ಅಂದ್ರೆ ತಾಯಿ RH ನೆಗೆಟಿವ್ ಇದ್ದು ತಾಯಿಯ ಊಮಲ್ಲಿ ಬೆಳೀತಕ್ಕಂಥ RH ಪಾಸಿಟಿವ್ ಇದ್ರೆ there is a chance for erythroblastosis fetalis ಅಥವಾ hemolytic disease of newborn. Okay. Sinoatrial node pacemaker, ಇದು ಸರಿನೇ. Real universal donor is O negative. ಹೌದು, no doubt. Erythropoiesis formation of WBC ಅಲ್ಲ, erythropoiesis the formation of RBC. Okay. Universal donor ಅಂದ್ರೆ O negative blood, O positive universal donor ಅಲ್ಲ, ರಿಯಲ್ ಯೂನಿವರ್ಸಲ್ ಡೋನರ್ ಅಲ್ಲ. ನೀವು ಡೋನರ್ ಹೀಗೆ ಕರಿಬಹುದು. ದರ್ ಆರ್ ಟೂ ವರ್ಡ್ಸ್ ಆರ್ ದೇರ್. ಯೂನಿವರ್ಸಲ್ ಡೋನರ್ ಯಾರು? O ಬ್ಲಡ್ ಗ್ರೂಪ್. ಯೂನಿವರ್ಸಲ್ ರೆಸಿಪಿಯೆಂಟ್ ಯಾರು? AB ಬ್ಲಡ್ ಗ್ರೂಪ್. ರಿಯಲ್ ಯೂನಿವರ್ಸಲ್ ಡೋನರ್ ಯಾರು? O ನೆಗೆಟಿವ್. ರಿಯಲ್ ಯೂನಿವರ್ಸಲ್ ರೆಸಿಪಿಯೆಂಟ್ ಯಾರು? AB ಪಾಸಿಟಿವ್. ನೆನ್ಪಿಟ್ಕೋಬೇಕು, ಆಯ್ತಾ? ಓಕೆ. ನಾವು ಮ್ಯಾಚ್ ದ ಫಾಲೋಯಿಂಗ್. ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್, ಡೆತ್ ಆಫ್ ಮಯೋಕಾರ್ಡಿಯಂ, angina, severe chest pain, pulmonary vein carries oxygenated blood, pulmonary artery carries deoxygenated blood. ಬರೆಯಾದ್ರೆ ಏನು ಬರಿಬೇಕು? AR angina pectoris, then BS, C pulmonary vein, CP, then pulmonary artery, DQ, AR BS CP DQ, AR BP CQ DS alva. AR, one more thing, just a minute. AR BS CP DQ, AR BS CP DQ. ARBP CQ DS, sorry, DQ ಅಂತ ಹೇಳಿದ್ವಲ್ಲ, ಸ್ವಲ್ಪ ಮಿಸ್ಟೇಕ್ ಬಂದಿದೆ ನೋಡಿ. ಒಂದ್ಸರಿ ನೋಡಿ, ಜಸ್ಟ್ ಟೈಮ್ ಇಟ್. AR BS CP DQ. ಅಲ್ಲಿ ಉಂಟೋ ಇಲ್ಲ ನೋಡ್ಕೊಳ್ಳಿ. ಇನ್ನೊಂದ್ಸರಿ ನೋಡ್ಕೊಳ್ಳಿ. AR CP AR BS CP DQ. ಆಪ್ಷನ್ ಉಂಟೋ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ವ್ಯತ್ಯಾಸ ಆಗಿದೆ. AR BS CP DQ, ದಿಸ್ ಇಸ್ ಆಪ್ಷನ್. ಅಲ್ಲಿ ಯಾಕೋ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಚೇಂಜ್ ಮಾಡ್ಕೊಳ್ಳಿ. Identify the answer by studying the statements. The thin wall is thin. Wall thin ಅಂದಮೇಲೆ ಅದು ವೇಯ್ನೇ ಇರಬೇಕು. Found on the peripheral region of the organ. Yes, mostly blue color. ಹೌದು. Provided with valves. ಇದೆಲ್ಲ ಇರ್ತಕ್ಕಂಥದ್ದು ವೇಯ್ನಿಗೆ ಮಾತ್ರ. ಆರ್ಟರಿ thin ಅಲ್ಲ, thick. ಆಯ್ತಾ? ಆಮೇಲೆ ಪೆರಿಫರಲ್ ಎಲ್ಲ ಡೀಪ್ ಅಲ್ಲಿ ಇರ್ತದೆ. ಬ್ಲೂ ಕಲರ್ ಎಲ್ಲ ರೆಡ್ ಕಲರ್ ಇರ್ತದೆ.
provided with the valves ಇರೋದಿಲ್ಲ. So that is option. A cardiac cycle includes cardiac cycle ಅಲ್ಲಿ atrial systole ಇರುತ್ತೆ, ventricular systole ಇರುತ್ತೆ, atrial diastole ಇರುತ್ತೆ, ventricular diastole ಇರುತ್ತೆ. ಅಂದ್ರೆ one systole and one diastole of both atria and ventricle. ಅದನ್ನ ನಾವು cardiac cycle ಅಂತ ಕರೀತೇವೆ. ನಿಮ್ಮ ಏಟ್ರಿಯ ಕಂಟ್ರಾಕ್ಟ್ ಆಗಬೇಕು, ವೆಂಟ್ರಿಕಲ್ ಕಂಟ್ರಾಕ್ಟ್ ಆಗಬೇಕು, ಏಟ್ರಿ ರಿಲ್ಯಾಕ್ಸ್ ಆಗಬೇಕು, ವೆಂಟ್ರಿಕಲ್ ರಿಲ್ಯಾಕ್ಸ್ ಆಗಬೇಕು. ಓಕೆ, ಟುಗೆದರ್. ಬ್ಲಡ್ ಪ್ರೋಟೀನ್ ಪ್ರೊಡ್ಯೂಸ್ಡ್ ಬೈ ಡ್ಯಾಮೇಜ್ ಟಿಶ್ಯೂ ಇನ್ವಾಲ್ವ್ ದ ಬ್ಲಡ್ ಕೋಗುಲೇಷನ್. ಯಾವ ಪ್ರೋಟೀನ್? ಪ್ರೋಟೀನ್ ಅಂಡ್ ಎನ್ಸೈಮ್ ಬೋತ್ ಆರ್ ಸೇಮ್. ಈ ಯಾವ್ದಾರು ಒಂದ್ ಕಡೆ ನಿಮ್ಮ ಕೈಗೆ ಎಲ್ಲಾರು ಗಾಯ ಆಯ್ತು ಅಂತ ಅನ್ಕೊಳ್ಳಿ, ಕೈಗೆ ಗಾಯ ಆದಾಗ ಇಲ್ಲೆಲ್ಲೋ ಸ್ವಲ್ಪ ಗಾಯ ಆಗಿದೆ, ಡ್ಯಾಮೇಜ್ ಆಗಿದೆ ಅನ್ಕೊಳ್ಳಿ, ಇಲ್ಲಿ ರಿಲೀಸ್ ಆಗ್ತಕ್ಕಂಥ ಐದರ್ ಫ್ರಮ್ ದ ಡ್ಯಾಮೇಜ್ ಟಿಶ್ಯೂ ಆರ್ ಬೈ ದ ಪ್ಲೇಟ್ಲೆಟ್ಸ್, they release the chemical called thrombokinase. E thrombokinase, okay, converts prothrombin into thrombin. Thrombin is again enzyme. The thrombin converts fibrinogen into fibrin. Idu thrombin mada kelasa. THROMBIN, thrombin. Okay, so agar answer yaadu gotta? Thrombokinase. Formation of erythrocytes in the fetus takes place in the ಸಾಮಾನ್ಯವಾಗಿ ಲಿವರ್ ಮತ್ತೆ ಸ್ಪ್ಲೀನ್ ಇಂದ ಫಾರ್ಮೇಷನ್ ಆಗುತ್ತೆ. ಬೋನ್ ಮ್ಯಾರೋದಿಂದ ಫಾರ್ಮೇಷನ್ ನಮ್ಮ ಬಾಡಿನಲ್ಲಿ. ಇನ್ ಆರ್ ಬಾಡಿ ರೆಡ್ ಮ್ಯಾರೋ ಪ್ರೊಡ್ಯೂಸ್ RBC, but in fetus that produced by liver and spleen. Okay, not heart and other things. Valve which allow the blood flow from ventricles to arteries and not in opposite direction. Andre namma yadu that is in the aorta matte pulmonary artery irattakanta valve yadu? Semi lunar valves. Semi lunar valves. Okay, elli untadu semi lunar valves. Semi lunar valves are tricuspid valves. ಅವರೇ ಟ್ರೈಕಸ್ಪಿಡ್. ಆಯ್ತಾ? Human heart beats 72 times per minute in an adult person. This is called heart rate. Okay, human heart pumps about 70 ml of blood with each beat. The amount of blood pumped out by the heart per minute is termed cardiac output. Haudu 72 into 70 50 40 avagale nanu helde 5 liters. Heart beats maintain a pressure of blood against the wall of the blood vessel. This is called atrial blood pressure 120/80. That is also right. Pulse is a wave of distension passing over the arteries following the ventricular systole. Question ಏನು ನಮಗೆ ಈಗ? ಐದು the number of correct statements from the following. 4 ಆಪ್ಷನ್ ಕೊಟ್ಟಿದ್ದಾರೆ, ಮುಂದೆ ನೋಡೋಣ. ಸ್ಟೇಟ್ಮೆಂಟ್ 1 2 3 ಆರ್ 1 and 3 ಆರ್ ಕರೆಕ್ಟ್, 1 2 3 4 ಆರ್ ಕರೆಕ್ಟ್. ಎಲ್ಲ ಸ್ಟೇಟ್ಮೆಂಟ್ ಕರೆಕ್ಟ್ ಉಂಟದ್ರಲ್ಲಿ. ಬೇಕಾದ್ರೆ ಇನ್ನೊಂದ್ಸರಿ ನೋಡ್ಕೊಳ್ಳಿ. Human heart 72 times per minute. ಹೌದು ಮಕ್ಕಳೇ. Then human heart pumps out 70 ml of blood. Yes. Heart beats maintain the pressure of the blood against the wall of the artery and that blood pressure 120/80. ಹೌದು. Pulse is a wave of distension passing over the pulse ಅಂದ್ರೆ ventricle contract ಆಗುವಾಗ ನಿಮ್ಮ ಇಲ್ಲಿರ್ತಕ್ಕಂಥ blood vessel ಗೆ what you call contraction relaxation. A wave of contraction relaxation that pass through this wrist region ಬಂದಾಗ ಇಲ್ಲಿ ಹಿಂಗದಾಗ ಪಲ್ಸ್ ಕೇಳ್ತಂತ ಡಾಕ್ಟರ್ಸ್ ಹೇಳ್ತಾರಲ್ವಾ, that is because of heart beat and that blood pressure. Okay, so ಅದು ಗೊತ್ತಾಯ್ತಾ? ಎಲ್ಲ ಸ್ಟೇಟ್ಮೆಂಟ್ ಕರೆಕ್ಟ್. 1 2 3 4. The mesodermal cavity where blood is present is mesodermal cavity where blood is present ಅಂದ್ರೆ blood ಇದೆ ಅಂದ್ರೆ ಅದು ಹೀಮೋಸಿಲ್, blood ಇಲ್ಲ ಅಂದ್ರೆ ಅದು ಸ್ಪಾಂಜೋಸಿಲ್, ಮತ್ತೊಂದೆಲ್ಲ ಬೇರೆ ಬರ್ಬೋದು, ಸೂಡೋಸಿಲ್, ಇದ್ಯಾವುದು ಸಂಬಂಧ ಇಲ್ಲ. ದಟ್ ಇಸ್ ಹೀಮೋಸಿಲ್. ಹೀಮೋ ಅಂದ್ರೆ ಬ್ಲಡ್, ಸೀಲೋ ಅಂದ್ರೆ ಸೀಲೋಮ್. Coelom is the body cavity. Cardiac cavity could be moderated by the autonomous neural system. Pick up the correct statement. Parasympathetic nervous system stimulates the heart rate and stroke volume. Stimulate alla decrease ಮಾಡುತ್ತೆ. Sympathetic system stimulates the heart rate and stroke volume. B is the correct option. Parasympathetic system decrease the heart rate but increase the stroke volume alla. Sympathetic system decrease the heart rate alla. So the B is the right one. ನಮ್ಮಲ್ಲಿ autonomic nervous system ಇದೆ, ಅದರಲ್ಲಿ sympathetic and parasympathetic ಇದೆ. So ನಮ್ಮ sympathetic system that always increase the blood pressure. Okay, so now I stop the class here. Thank you.